ನಮಸ್ಕಾರ. ಇವತ್ತಿನ ಜಿ ಸಂವಾದದಲ್ಲಿ ಬಿಜೆಪಿಯ ಒಳ ಬೇಗುದಿಯ ಕುರಿತಂತೆ ಮಾತಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತವನ್ನು ನಡೆಸ್ತಾ ಇದೆ. ಪ್ರತಿಪಕ್ಷ ಅಂತ ಹೇಳಿ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಇದ್ದಾವೆ. ಪ್ರತಿಪಕ್ಷ ಅಂದಾಗ ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇರುತ್ತೋ ಅಷ್ಟೇ ಜವಾಬ್ದಾರಿ ಅನ್ನೋದಿರುತ್ತೆ. ಆತಂಕ ಏನು ಗೊತ್ತಾ, ಇನ್ನೊಬ್ಬರ ಬಗ್ಗೆ ಮಾತಾಡೋ ಸಂದರ್ಭದಲ್ಲಿ ತಾವು ಎಷ್ಟು ಸರಿ ಇದ್ದಾರೆ ಅಂತ ನೋಡಬೇಕಾಗತ್ತೆ. ಒಳಬೇಗುದಿ, ಆಂತರಿಕ ಕಲಹ, ಆಡಳಿತವನ್ನು ನಡೆಸ್ತಾ ಇರುವಂಥ ಕಾಂಗ್ರೆಸ್ ನಾವು ಆಪರೇಷನ್ ಮಾಡಿ ಬೀಳಿಸಬೇಕಾಗಿಲ್ಲ, ಆ ಆಂತರಿಕ ಸಮಸ್ಯೆಯಿಂದಲೇ ಸರ್ಕಾರ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಂಥ ಬಿ ಜೆ ಪಿಯಲ್ಲಿ ಏನಾಗಿದೆ, ಏನೇನು ಸಮಸ್ಯೆ ಆಗ್ತಾ ಇದೆ, ಈ ರೆಬಲ್ ಟೀಮ್ ಅನ್ನೋದು ಯಾವ ಕಾರಣಕ್ಕೆ ಹುಟ್ಟುಕೊಳ್ತು? ಈಗ ವಿಜಯೇಂದ್ರ ಅವರು ದೆಹಲಿವರೆಗೆ ಹೋಗಿ ಪ್ರಪ್ರಥಮ ಬಾರಿಗೆ ಒಂದು ದೂರನ್ನು ದಾಖಲಿಸೋ ಮಟ್ಟಕ್ಕೆ ಬಂದಿದೆ ಅನ್ನೋದಾದರೆ, ಈ ಆಂತರಿಕ ಬೇಗುದಿ ಅನ್ನೋದು ಆ ಪಕ್ಷವನ್ನು ಎಷ್ಟರ ಮಟ್ಟಿಗೆ ಆಪೋಷಣ ತೆಗೆದುಕೊಳ್ಳಬಹುದು? ಇವತ್ತಂತೂ ವಿಶೇಷವಾಗಿ ಡಿ ವಿ ಸದಾನಂದಗೌಡರು ನೋಡಿ, ಬಹಳ ಮುಖ್ಯವಾಗಿ ಹೈಕಮಾಂಡ್ ರಾಜ್ಯಾಧ್ಯಕ್ಷರನ್ನು ನೇಮಕ ಮಾಡಿರೋದು. ನಿಮ್ಗೆ ಅಸಮಾಧಾನ ಆಯ್ತಾ? ನೇರವಾಗಿ ಹೈಕಮಾಂಡ್ ಹತ್ರ ಹೋಗಿ ವಿಚಾರ ತಿಳಿಸಿ ಅವರ ನಿರ್ಧಾರಕ್ಕೆ ಬರ್ತಾರೆ ಅಂತ ಹೇಳಿದ್ರೆ, ಯತ್ನಾಳ್ ಅವರು ನೇರವಾಗಿ ನಿಮ್ಮ ವಿಷಯವನ್ನು ಹೊರಗೆ ತರ್ತೀವಿ ಅಂತ ಹೇಳ್ತಾರೆ ಅನ್ನೋದಾದರೆ, ಬಿ ಜೆ ಪಿಯಲ್ಲಿ ಏನಾಗ್ತಿದೆ? ಇದರ ನಡುವೆ ಅದೇನೋ ಮೈತ್ರಿಯ ಮೂಲಕ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಬೆಳವಣಿಗೆಗೆ ಮುನ್ನುಡಿ ಅಂತ ಹೇಳಿ ಹಲವಾರು ದಿವಸಗಳಿಂದ ಹೇಳ್ತಾ ಬಂದರು. ಈ ಮೈತ್ರಿಯಿಂದ ಅದು ಯಾವ ಲಾಭ? ಪಕ್ಷದಲ್ಲಿ ಇಷ್ಟರ ಮಟ್ಟಿಗೆ ಸಮಸ್ಯೆಯನ್ನಿಟ್ಟುಕೊಂಡು ಇನ್ನೊಂದು ಪಕ್ಷದ ಜೊತೆ ಕೈ ಜೋಡಿಸ್ಕೊಂಡು ಒಂದು ಪ್ರಬಲವಾಗಿ ಪ್ರತಿಪಕ್ಷ ಆಗಿ ಜನರ ಸೇವೆಗೆ ನಿಂತ್ಕೊಳ್ಳೋದಕ್ಕೆ ಸಾಧ್ಯವ ಅನ್ನುವಂಥ ಪ್ರಶ್ನೆಯ ನಡುವೆ ಬಿ ಜೆ ಪಿಯಲ್ಲಿ ಇರುವಂತಹ ಈ ಒಳಬೇಗುದಿ ಅನ್ನೋದು ಎಷ್ಟರ ಮಟ್ಟಿಗಿದೆ? ಇದಕ್ಕೆ ಪರಿಹಾರ ಏನು? ಹೈಕಮಾಂಡ್ ಯಾಕೆ ಕೈ ತೊಳ್ಕೊಂಡ್ಬಿಟ್ಟಿದೆ? ಇದೆಲ್ಲದ್ರ ಬಗ್ಗೆ ಮಾತಾಡೋಣ. ನಾನು ದಿವ್ಯಶ್ರೀ. ಯಾಕೋ ಆಂತರಿಕ ಕಲಹ ಅನ್ನೋದು ಬಿ ಜೆ ಪಿಯಲ್ಲಿ ಮುಗೀತಾನೇ ಇಲ್ಲ. ಇದು ಇವತ್ತು ನಿನ್ನೆ ವಿಚಾರ ಅಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಅಂದಾಗ ಕಳೆದ ಹಲವಾರು ವರ್ಷಗಳಿಂದ ಯಡಿಯೂರಪ್ಪ ಕುಟುಂಬದ ಮೇಲೆ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಬಟ್ ಯಾವುದೇ ಒಂದು ಕ್ರಿಯೆ ಅಂದಾಗ ಅದಕ್ಕೆ ಪ್ರತಿಕ್ರಿಯೆ ಅನ್ನೋದು ಇದ್ದೇ ಇರುತ್ತೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ಡಿ ವಿ ಸದಾನಂದಗೌಡರು ಇವತ್ತು ಮಾತಾಡಬೇಕಾದ್ರೆ ಒಂದು ಪ್ರಮುಖ ವಿಚಾರವನ್ನು ಉಲ್ಲೇಖ ಮಾಡಿದ್ರು. ಏನದು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಬಿ ಜೆ ಪಿಯ ಆಂತರಿಕ ಬೇಗುದಿ, ಅಸಮಾಧಾನ, ಭಿನ್ನಮತ ಅನ್ನೋದೇನಿದೆ ಅದು ನಿರಾಯಾಸವಾಗಿ ಕಾಂಗ್ರೆಸ್ಗೊಂದು ಅಸ್ತ್ರವನ್ನು ಕೊಟ್ಟಂತಾಗಿದೆ. ಅಂಥ ಒಂದು ಪರಿಸ್ಥಿತಿ ಬಂದಿದೆಯಲ್ಲ, ಇದೇ ದುರಾದೃಷ್ಟಕರ ಅಂತ ಹೇಳಿದ್ರು. ಹೌದು, ರಾಜ್ಯ ಬಿಜೆಪಿಯಲ್ಲಿ ಭುಗಿಲೆದ್ದಿದೆ ಆಂತರಿಕ ಕಲಹ. ರಾಜ್ಯಾದ್ಯಂತ ಈ ಅಸಮಾಧಾನ ಅನ್ನೋದು ಎದ್ದು ಕಾಣ್ತಾ ಇದೆ. ಬಸನಗೌಡ ಪಾಟೀಲ್ ಯತ್ನಾಳ್ ತಂಡದ ವಿರುದ್ಧ ವಿಜಯೇಂದ್ರ ಬಣ ಗರಂ ಆಗಿದೆ. ಯತ್ನಾಳ್ ಟೀಮ್ ವಿರುದ್ಧ ವರಿಷ್ಠರಿಗೆ ಹಾಗಾದರೆ ವಿಜಯೇಂದ್ರ ದೂರನ್ನು ಕೊಡ್ತಾರೆ. ಬಂಡಾಯ ನಾಯಕರ ವಿರುದ್ಧ ಡಿ ವಿ ಸದಾನಂದಗೌಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರೆ ಅವರನ್ನೇ ಬಾಯಿ ಮುಚ್ಚಿ ಅಂತ ಹೇಳುವಂಥ ಪರಿಸ್ಥಿತಿ ಯತ್ನಾಳ್ ಕಡೆಯಿಂದ. ಆಗಲೇ ನಾನು ಹೇಳ್ದಂಗೆ ಆತಂಕ ಏನು ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಕಳೆದ ಹಲವಾರು ದಿವಸಗಳಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತವನ್ನು ನಡೆಸ್ತಾ ಇದ್ದಾಗ ಸರಿಯೋ ತಪ್ಪೋ ವ್ಯತ್ಯಾಸಗಳು ಸಹಜವಾಗಿ ಒಂದು ಆಡಳಿತ ಅಂದಾಗ ಇದ್ದೇ ಇರುತ್ತೆ. ಪ್ರತಿಪಕ್ಷ ಅಂದಾಗ ಆ ಜವಾಬ್ದಾರಿ ಬಹಳ ದೊಡ್ಡದು. ಸರಿ ಇದ್ದಾಗ ಸರಿ ಮಾಡಿದ್ರು, ಚೆನ್ನಾಗಾಯಿತು, ಮುಂದಿನ ದಿನಗಳಲ್ಲಿ ಇನ್ನೂ ಅತ್ಯದ್ಭುತವಾದಂಥ ಕೆಲಸವನ್ನು ಮಾಡಿ, ಈ ರೀತಿ ಬೆನ್ನು ತಟ್ಟುವಂಥ ಕೆಲಸ. ವ್ಯತ್ಯಾಸಗಳಾದಾಗ ಅದೇ ಪ್ರತಿಪಕ್ಷದ ನಾಯಕರು ಹೀಗೆ ವ್ಯತ್ಯಾಸ ಆಗಿದೆ ಸರಿಪಡಿಸ್ಕೊಳ್ಳಿ ಇಂಥ ಬಹುದೊಡ್ಡ ಜವಾಬ್ದಾರಿ ಅದು. ಆ ಜವಾಬ್ದಾರಿಯನ್ನು ಯಾಕೋ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮರೆತ ಹಾಗೆ ಕಾಣ್ತಾ ಇದೆ. ಸದಾನಂದಗೌಡ ಸುಮ್ಮನಿದ್ರೆ ಒಳಿತು, ಇಲ್ಲದಿದ್ದರೆ ನೇರ ವಾರ್ನ್ ಅಂಥೇಳಿ ಯತ್ನಾಳ್ ಅವರು ನೇರವಾಗಿ ಮಾತಾಡಿದ್ದಾರೆ. ವಕ್ಫ್ ವಿಚಾರದಲ್ಲಿ ಸಮೀಕ್ಷೆಯಲ್ಲಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ತಂಡ. ಇವೆಲ್ಲಿ ಗಮನಿಸಬೇಕು ಮತ್ತೊಂದು ವಿಚಾರ ಏನು ಅಂದರೆ, ಯತ್ನಾಳ್ ಅವರೊಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ರು. ಏನದು ಅಂತ ನಾವು ನೋಡ್ತಾ ಹೋಗೋದಾದರೆ, ನನ್ನ ಹೋರಾಟ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಆಗಬೇಕು ಅಂತೇನಲ್ಲ, ಅಥವಾ ವಿರೋಧ ಪಕ್ಷದ ನಾಯಕ ಆಗಬೇಕು ಅಂತೇನಲ್ಲ, ನನ್ನ ಹೋರಾಟ ಇರೋದು ವಕ್ಫ್ ವಿರುದ್ಧ ಅಂತ ಹೇಳ್ಕೊಂಬಂದರು. ರೈಟ್? ಹಾಗಾದರೆ ಈ ಅಸಮಾಧಾನಕ್ಕೆ ಕಾರಣ ಏನು? ಯತ್ನಾಳ್ ಅವರು ಯಾಕೆ ಈ ಮಟ್ಟಿಗೆ ಯಡಿಯೂರಪ್ಪ ಕುಟುಂಬದ ಮೇಲೆ ಅಸಮಾಧಾನವನ್ನು ನಿರಂತರವಾಗಿ ಹೊರಹಾಕ್ತಾ ಇದ್ದಾರೆ? ಇದಕ್ಕೊಂದಷ್ಟು ಅಂಶಗಳಿದ್ದಾವೆ, ನೋಡ್ಕೊಂಬರೋಣ ಬನ್ನಿ. ಹೌದು, ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ಸಿಟ್ಟೇಕೆ ಅಂತ ನೋಡೋದಾದರೆ, ಯತ್ನಾಳ್ ರಾಜಕೀಯ ಬೆಳವಣಿಗೆಗೆ ಯಡಿಯೂರಪ್ಪ ಅಡ್ಡಿಯನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದೇ ಮುಖ್ಯ ಕಾರಣ. ಹೌದು, ಇನ್ನು ರಾಜ್ಯ ರಾಜಕೀಯದಲ್ಲಿ ಛಾಪು ಮೂಡಿಸುವ ಆಸೆಗೆ BSY ತಣ್ಣೀರೆರಚಿದ್ದಾರೆ ಅನ್ನೋದು ಮತ್ತೊಂದು ವಿಚಾರ. ಇನ್ನು ಮೂರನೇದಾಗಿ ಇಲ್ಲಿ ಪರ್ಯಾಯ ನಾಯಕನ ಉದಯಕ್ಕೆ ಯಡಿಯೂರಪ್ಪ ನಿರುತ್ಸಾಹವನ್ನು ತೋರಿದ್ದು. ಹೌದು, ಇದು ಕೂಡ ಬಹಳ ಗಂಭೀರವಾಗಿ ಯತ್ನಾಳ್ ಅವರು ಪರಿಗಣಿಸಿದ ಹಾಗೆ ಕಾಣ್ತಾ ಇದೆ. ಇನ್ನು ಯತ್ನಾಳ್ ಟೀಮ್ ವಿರುದ್ಧ
ಕೋರ್ ಕಮಿಟಿ ಸೇರಿ ಯಾವ ಪ್ರಮುಖ ಸ್ಥಾನಕ್ಕೂ ಪರಿಗಣಿಸಿಲ್ಲ ಅನ್ನುವಂಥ ಸಹಜ ಸಿಟ್ಟು. ಯಾಕಂದರೆ ಯತ್ನಾಳ್ ಯುವ ನಾಯಕನೇ, ಹಿರಿಯ ನಾಯಕ. ಸೊ ಹಾಗಾಗಿ ಇದು ಕೂಡ ಗಂಭೀರ ವಿಚಾರ. ಇನ್ನು 2010ರಲ್ಲಿ ಯತ್ನಾಳ್ ಪಕ್ಷ ತೊರೆದು JDSನಲ್ಲಿ ಸ್ಪರ್ಧಿಸಿ ಸೋಲನ್ನು ಅನುಭವಿಸಬೇಕಾದ ಪರಿಸ್ಥಿತಿ ಯಾರಿಂದ ಬಂತು ಅಂದರೆ ಇದೇ ಯಡಿಯೂರಪ್ಪ ಅವರಿಂದ ಅಂಥೇಳಿ ಒಂದು ಅಸಮಾಧಾನ. ಪಕ್ಷೇತರರಾಗಿ ಸ್ಥಳೀಯ ಸಂಸ್ಥೆಯಿಂದ ಪರಿಷತ್ ಪ್ರವೇಶಕ್ಕೂ ಅಡ್ಡಿಪಡಿಸಿದ್ದು ಮಗದೊಂದು. ಇನ್ನು ನಾಯಕರನ್ನು ಬೆಳೆಸದೆ ಕುಟುಂಬಕ್ಕೆ ಲಾಭ ಮಾಡಿಕೊಟ್ಟಿದ್ದಾರೆ ಅನ್ನುವಂಥ ಸಿಟ್ಟು. ಬಾಯಿ ತೆಗೆದ್ರೆ ಯಡಿಯೂರಪ್ಪ ಕುಟುಂಬ ಅಂತಲೇ ಯತ್ನಾಳ್ ಅವ್ರಿಗೆ ಬರುತ್ತೆ ಅಂದರೆ ಈ ಎಲ್ಲ ಪ್ರಮುಖ ಕಾರಣಗಳು ಕಾರಣ ಅಂತ. ಯಡಿಯೂರಪ್ಪ ಕುಟುಂಬದಿಂದ ಪದೇ ಪದೇ ಅವಕಾಶ ವಂಚನೆ ಅನ್ನುವಂತಹ ಆರೋಪ. ಲಿಂಗಾಯತ ಸಮುದಾಯದ ನಾಯಕನಾಗೋದಕ್ಕೆ BS ಯಡಿಯೂರಪ್ಪನವರು ಬಿಟ್ಟಿಲ್ಲ, ಕಾಲಿಳಿತಿದ್ದಾರೆ. ಇನ್ನು ಈಶ್ವರಪ್ಪ ನೋಡಿ, ಪಕ್ಷದಿಂದ ಹೊರಗೆ ಹೋಗ್ಬಿಟ್ರು, ರೆಬಲ್ ನಾಯಕರು ಅಂತ ಅನ್ಸ್ಕೊಂಡ್ಬಿಟ್ರು. ಪಕ್ಷಕ್ಕೆ ಬರೋ ಆಸೆ, ವಾಪಸ್ ಬರೋ ಆಸೆ ಇದ್ರೂ ಕೂಡ ಅದು ಈಡೇರುವಂಥ ಪರಿಸ್ಥಿತಿ ಇಲ್ಲ. ಜಗದೀಶ್ ಶೆಟ್ಟರ್ ತುಳಿದು ಕುಟುಂಬಕ್ಕೆ ಅಧಿಕಾರವನ್ನು ಕೊಟ್ಟರು. ಸದ್ಯ ಜಗದೀಶ್ ಶೆಟ್ಟರ್ ಮತ್ತೆ ಹೆಂಗೋ ಪಕ್ಷಕ್ಕೆ ಬಂದರು, ಈಗ ಸಂಸದರಾಗಿ ಬೇರೆ ಇದ್ದಾರೆ. ಈಶ್ವರಪ್ಪ ವಿಚಾರದಲ್ಲಿ ಹಾಗಾಗಲಿಲ್ಲ, ರೆಬಲ್ ಆಗಿ ನಿಂತ್ಕೊಂಡಿರೋದು ಯತ್ನಾಳ್ ಮಾತ್ರ. ಹಂಗಂತ ಯತ್ನಾಳ್ ಅವರು ಒಂದು ಪಕ್ಷ ಅಂತಿದ್ದ ಸಂದರ್ಭದಲ್ಲಿ ಯಾವುದೇ ಉನ್ನತ ಹುದ್ದೆಯನ್ನು ಅಲಂಕರಿಸಿಲ್ವಾ? ಛೇ, ಶಾಸಕರಾಗಿದ್ದವರು ಸಂಸದರಾಗ್ತಾರೆ, ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ, ಇಂಥ ಬಹುದೊಡ್ಡ ಸ್ಥಾನಗಳನ್ನು ಅವರು ಅಲಂಕರಿಸಿದರು. ಅದರ ನಡುವೆ ಕೂಡ ತಮ್ಮ ಅಸಮಾಧಾನವನ್ನು ಈ ರೀತಿ ವ್ಯಕ್ತಪಡಿಸ್ತಿದ್ದಾರೆ ಅಂದರೆ ಎಲ್ಲೋ ವ್ಯತ್ಯಾಸ ಆಗಿದೆ. ಈ ನಡುವೆ ಈ ಕ್ಷಣಕ್ಕೂ ಆಶ್ಚರ್ಯ ಆಗೋದು ಏನು ಅಂತ ಹೇಳಿದ್ರೆ, ಕಳೆದ ವಿಧಾನಸಭಾ ಚುನಾವಣೆ ನಂತರ ಅಂತೂ ಹೈಕಮಾಂಡ್ ಇವರನ್ನು ಬಿಟ್ಬಿಟ್ಟಿದೆ. ರಾಜ್ಯ BJP ನಾಯಕರನ್ನು ಮರ್ತೇ ಬಿಟ್ಟಂಗೆ ಕಾಣ್ತಾ ಇದೆ. ಈಗಲೂ ಆ್ಯಕ್ಷನ್ ತಗೊಂಡಿಲ್ಲ ಅಂದರೆ 60+ ಇದ್ರು, 30+ಗೆ ಹೋಗೋದ್ರಲ್ಲಿ ಡೌಟ್ ಇಲ್ಲ. ಇನ್ನು ಸದಾನಂದ ಗೌಡರು, ಬಸನಗೌಡ ಪಾಟೀಲ್ ಯತ್ನಾಳ್, ಅರವಿಂದ್ ಬೆಲ್ಲದ್ ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ರಾಜ್ಯದ ಅಧ್ಯಕ್ಷರ ನೇಮಕ ನಮ್ಮ ರಾಷ್ಟ್ರೀಯ ಪ್ರಮುಖರು ಮಾಡಿದ ಕಾರಣ ರಾಜ್ಯದ ಅಧ್ಯಕ್ಷರು ಅಂತ ಹೇಳುವಂಥವರನ್ನು ನಾವು ಒಪ್ಪಿಕೊಳ್ಳಬೇಕು. ನಾವು ರಾಷ್ಟ್ರೀಯ ನಾಯಕರು ಮಾಡಿದಂಥ ತೀರ್ಮಾನಗಳನ್ನು, ಅದು ವಿರೋಧ ಪಕ್ಷದ ನಾಯಕ ಇರ್ಬೋದು, ರಾಜ್ಯದ ಅಧ್ಯಕ್ಷ ಇರ್ಬೋದು, ಒಮ್ಮೆ ಅಲ್ಲಿಂದ ಅನೌನ್ಸ್ ಆದ ಮೇಲೆ ಅವರು ನಮ್ಮ ಅಧ್ಯಕ್ಷರು. ಸರಿಯಾ ತಪ್ಪ? ಅವರು ತಪ್ಪಾದರೆ ನಾವು ಅಲ್ಲಿಯೇ ಹೋಗಿ ಹೇಳಬೇಕು, ಬೇರೆ ಕಡೆ ಹೇಳಿ ಅದನ್ನು ಇಲ್ಲಿ ಬೀದಿಯಲ್ಲಿ ಇಳಿದು ಬೀದರ್ನ ಯಾವುದೋ ಒಂದು ಗ್ರಾಮದ ಮಾರ್ಗದಲ್ಲಿ, ಅದು ಕೂಡ ರಸ್ತೆ ಗುಂಡಿಗಳನ್ನು ಮುಚ್ಚದಂಥ ಕಾಂಗ್ರೆಸ್ನ ಆ ಮಾರ್ಗದಲ್ಲಿ ಹೋಗಿ ನಾವು ಹೇಳುವಂಥ ಅಗತ್ಯಗಳಿಲ್ಲ. ಮತ್ತು ಯಾರು ಈಗ ಬೇರೆ ಬೇರೆ ತಂಡಗಳು ಅಂತ ಸೆಲ್ಫ್ ಸ್ಟೈಲ್ ಲೀಡರ್ಸ್ಗಳಾಗಿ ಇವಾಗ ಬಂದಿದ್ದಾರ, ಅವ್ರಿಗೆಲ್ಲರಿಗೂ ಕೂಡ ರಾಷ್ಟ್ರೀಯ ನಾಯಕರ ಟಚ್ ಇರುವವರೇ ಇರೋದು. ಅದರಲ್ಲಿ ಸಣ್ಣ ಪುಟ್ಟವರಲ್ಲ. ಯಾವಾಗ ಕರ್ನಾಟಕದಲ್ಲಿ ಆಡಳಿತ ಪಕ್ಷವಾಗಿದ್ದಂಥ ಭಾರತೀಯ ಜನತಾ ಪಾರ್ಟಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾದಂಥ ಸೋಲಾಯ್ತಾ, ನಾವು ಯಾವತ್ತೂ ಆತ್ಮಾವಲೋಕನ ಸಭೆಗಳನ್ನು ಮಾಡಲಿಲ್ಲ. ಆತ್ಮಾವಲೋಕನ ಸಭೆಗಳನ್ನು ಮಾಡಿ ಎಲ್ಲಿ ನಾವು ತಪ್ಪಿದ್ದೇವೆ ಅಂತ ಹೇಳುವಂಥದ್ದನ್ನು ರೆಕ್ಟಿಫೈ ಮಾಡುವಂಥ ಆ ರಾಜಕೀಯ ಪ್ರಕ್ರಿಯೆಯಲ್ಲಿರುವಂಥ ವ್ಯವಸ್ಥೆ, ಅದರ ಬಗ್ಗೆ ನಾವು ಎಲ್ಲಿಯೂ ಹೋಗಲಿಲ್ಲ. ಇದನ್ನು ಸಾಕಷ್ಟು ಬಾರಿ ಹೇಳಿ ಆಯಿತು, ಕೇಳಿ ಆಯಿತು. ಕಾರಣ ಬೇರೆ ಬೇರೆ ಇರ್ಬೋದು. ಯಾಕಂತ ಹೇಳಿದರೆ ದಿನನಿತ್ಯ ಕಾಂಗ್ರೆಸ್ನವರು ಒಂದು ಹೊಸ ಇಶ್ಯೂ ಕೊಟ್ಟ ಕಾರಣ ಆ ಹೊಸ ಇಶ್ಯೂನ ಬಗ್ಗೆ ಮಾತಾಡೋದೇ ಆಯಿತು ನಮಗೆ. ಆದರೆ ನಮ್ಮ ವೀಕ್ನೆಸ್ಸನ್ನು ನಾವು ರೆಕ್ಟಿಫೈ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ. ನಾವೇನು ವಿಜೇಂದ್ರ ವಿರುದ್ಧ ಮಾತಾಡೇ ಇಲ್ಲಲ್ಲ, ಪಕ್ಷದ ವಿರುದ್ಧವೂ ಮಾತಾಡಿಲ್ಲ. ನಾವು ಮಾತಾಡಕತ್ತಿದ್ದು ವಕಫ್ ಪರವಾಗಿ ಮಾತಾಡಕತ್ತೀವಿ. ಅಟ್ಟೆ ಗಾಬರಿ ಆಗ್ಯಾರ ನಮ್ಮ ಸದಾನಂದ ಗೌಡರು. ಅವರು ಭಾಳ ಮಾತಾಡ್ಯಾರ ನಾನು ಮುಂದೆ. ಅದನ್ನು ಬಿಚ್ಚಿಟ್ಟೆ ಅಂದ್ರೆ ಅವ್ರದ್ದೆಲ್ಲ ಬಣ್ಣ ಬಯಲಾಗ್ತದೆ. ಸುಮ್ಮನೆ ಬಾಯಿ ಮುಚ್ಕೊಂಡು ಕುಂಡ್ರದು ಒಳ್ಳೆಯದವ್ರು. ಸದಾನಂದ ಗೌಡರು ಯಡಿಯೂರಪ್ಪ ಅವ್ರ ಬಗ್ಗೆ, ವಿಜೇಂದ್ರ ಬಗ್ಗೆ, ಅವ್ರ ಭ್ರಷ್ಟಾಚಾರದ ಬಗ್ಗೆ ಇಟ್ಟು ಮಾತಾಡ್ಯಾರ. ಅದು ಮಾತಾಡಿಲ್ಲ ಅಂತ ಹೇಳಿ ಧರ್ಮಸ್ಥಳ ಮಂಜುನಾಥನ ಬಳಿ ಬರ್ತಾರೆ ಅಂತ ಕೇಳ್ರಿ. ಇಷ್ಟು ಕೆಟ್ಟದಾಗಿ ಮಾತಾಡ್ಯಾರ. ನಾ ಎಂದೂ ಮಾತಾಡಿದ್ಲು ಯಡಿಯೂರಪ್ಪನವ್ರ ಕುಟುಂಬ ಬಗ್ಗೆ ಅಷ್ಟು ಕೆಟ್ಟ ಮಾತಾಡ್ಯಾರ. ಅದಕ್ಕೆ ಸುಮ್ಮ ಬಾಯಿ ಮುಚ್ಕೊಂಡು ಇರೋದು ಒಳ್ಳೆಯದು. ಹೈಕಮಾಂಡ್ ಎಲ್ಲನೂ ಗಮನಿಸ್ಲಾಕತ್ತದ. ನಾವು ನಮ್ಮ ಹೋರಾಟ ಬಿಡುವುದಿಲ್ಲ. ನಾವು ರೈತರ ಸಲುವಾಗಿ, ಜನರ ಸಲುವಾಗಿ, ನಮ್ಮ ಮಠ ಮಂದಿರ ಸಲುವಾಗಿ ನಾವು ಹೋರಾಟ ಮಾಡಕತ್ತೀವಿ. ನಾವೇನು ರಾಜ್ಯಾಧ್ಯಕ್ಷ ಆಗಬೇಕು, ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕಂತ ಹೋರಾಟ ಅಲ್ಲ, ಮತ್ತು ಯಾವುದೇ ಕುಟುಂಬದ ವಿರುದ್ಧ ಹೋರಾಟ ಅಲ್ಲ. ಇವ್ರು ಯಾರೂ ಗಾಬರಿ ಆಗೋವಂಥದ್ದು ಬೇಕಾಗಿಲ್ಲ. ಅದು ಗಾಬರಿ ಆಗ್ತೀರಿ ನಾವು ನಿಮ್ಮ ಬಗ್ಗೆ ಮಾತಾಡಲಾಗಿ ಒಂದು ಸದಾನಂದ ಗೌಡದ್ದು ಏನೈತೆ ಕೆಲಸ? ಏನೂ ಇಲ್ಲ. ಎಲ್ಲ ಈ ದೀಪ ಆರ್ದವ್ರ ಬಗ್ಗೆ ಮಾತಾಡೋದಿಲ್ಲ. ಈಗ ಏನಾಗ್ಬಿಟ್ಟೈತಿ, ಲಾಸ್ಟ್ ಕೆಲವು ತಿಂಗಳಿಂದ ಒಂದಿಂದ ಒಂದು ಎಲೆಕ್ಷನ್ದಾಗ ನಮ್ಮ ಹೈಕಮಾಂಡ್ದವ್ರು ಬಿಜಿ ಅದಾರ. ಛತ್ತೀಸ್ಗಢ ಮತ್ತು ಮಹಾರಾಷ್ಟ್ರ ಎಲೆಕ್ಷನ್ದಲ್ಲಿ ಬಿಜಿ ಇದ್ರು. ಈಗ ಮತ್ತೀಗ ಡೆಲ್ಲಿ ಎಲೆಕ್ಷನ್ನು, ಬಿಹಾರ್ ಎಲೆಕ್ಷನ್. ಹಾಗಾಗಿ ನಮ್ಮ ರಾಜ್ಯಕ್ಕೆ ಟೈಮ್ ಕೊಡೋಕೆ ಅವ್ರಿಗೆ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಅವ್ರು ಫ್ರೀ ಆದ ಕೂಡ ಇದನ್ನೆಲ್ಲರೂ ಕರೆದು ಕೂಡಿಸಿ ಬಗೆಹರಿಸ್ತಾರೆ ಅನ್ನೋಂಥ ನಂಬಿಕೆ ನನಗೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ಕಾಂಗ್ರೆಸ್ ವಕ್ತಾರ ಆಗಿರುವಂತಹ ನಂದನ್ ಕಶ್ಯಪ್ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ
ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ನಾಗೇಂದ್ರ ಬಾಬು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ. ಇನ್ನು ಝೂಮ್ನಿಂದ ಹಿರಿಯ ಪತ್ರಕರ್ತರಾಗಿರುವಂತಹ ಸಮೀವುಲ್ಲಾ ಅವರು ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ಮಾತಾಡ್ತೀನಿ ಸರ್, ಹಾಗೆ ಸಂಪರ್ಕದಲ್ಲಿರಿ. ರೈಟ್, ಕಶ್ಯಪ್ ಅವರೇ, ಬಹಳ ಮುಖ್ಯವಾಗಿ ಕಾಂಗ್ರೆಸ್ನ ಆಂತರಿಕ ಕಲಹದ ಬಗ್ಗೆ BJP ಮತ್ತು JDS ಆಗಾಗ ಪ್ರಸ್ತಾಪ ಮಾಡ್ತಾ ಇತ್ತು. ನೀವು ಅವಾಗೆಲ್ಲ ಒಂದು ಮರುಪ್ರಶ್ನೆಯನ್ನು ಹಾಕ್ತಾ ಇದ್ರಿ, ನೈತಿಕತೆ ಅಂತ ಹೇಳಿ. ಸೊ ಅದನ್ನು ಇವತ್ತು ಇನ್ನೂ ಘಂಟಾಘೋಷವಾಗಿ ಕೇಳುವಂತಹ ಸನ್ನಿವೇಶ ಅಂತ, ಯಾಕಂದರೆ ಇವತ್ತೆಲ್ಲ ಜಗಜ್ಜಾಹೀರಾಗಿ ಓಪನ್ ಆಗಿ BJP ಸ್ಟೇಟ್ಮೆಂಟ್ಗಳು ಬರ್ತಾ ಇದ್ದಾವೆ. ಏನಂತೀರಿ? ನೋಡಿ, ನಮ್ಮದು ಆಂತರಿಕ ಕಲಹ ಅಂತ ಮಾತಾಡ್ತಾ ಇದ್ರು ಎಲ್ಲರೂ, ಇನ್ಕ್ಲೂಡಿಂಗ್ ಮಾಧ್ಯಮದವರು. ನಮ್ಮ 3 ಎಲೆಕ್ಷನ್ ರಿಸಲ್ಟ್ನಲ್ಲಿ ಪ್ರೂವ್ ಮಾಡಿದ್ದೀವಿ. ಲೋಕಸಭೆ ಇದು ವಿಧಾನಸಭೆ ಎಲೆಕ್ಷನ್ ರಿಸಲ್ಟಲ್ಲೂ ಪ್ರೂವ್ ಮಾಡಿದ್ವಿ. ಕಲೆಕ್ಟಿವ್ ಲೀಡರ್ಶಿಪ್ಪಲ್ಲಿ ನಾವು ಎಲೆಕ್ಷನ್ ಫೇಸ್ ಮಾಡಿದ್ದೀವಿ, ವಿನ್ ಆಗಿದ್ದೀವಿ, ಆಡಳಿತ ನಡೆಸ್ತಾ ಇದ್ದೀವಿ. ಮೊನ್ನೆನೂ ಕಲೆಕ್ಟಿವ್ ಲೀಡರ್ಶಿಪ್ಪಲ್ಲಿ ಫೇಸ್ ಮಾಡಿದ್ದೀವಿ, ವಿನ್ ಆಗಿದ್ದೀವಿ. ಸ್ಟಾರ್ಟ್ ಆಗಿರೋದು BB ಶಿವಪ್ಪನವ್ರ ಕಾಲದಿಂದ. ಯಡಿಯೂರಪ್ಪ BB ಶಿವಪ್ಪ, ಆಂತರಿಕ ಕಲಹ ಅನಂತ್ ಕುಮಾರ್, ಕಿತ್ತಾಟ ನಿನ್ನೆ ಮೊನ್ನೆಯಿಂದ ಸದಾನಂದಗೌಡ. ಯಡಿಯೂರಪ್ಪ ಆಂತರಿಕ ಕಲಹ ಸ್ಟಾರ್ಟ್ ಆಗಿರೋದು BB ಶಿವಪ್ಪನವ್ರ ಕಾಲದಿಂದ. ಅರುಣ್ ಜೇಟ್ಲಿ, ಯಡಿಯೂರಪ್ಪ ವರ್ಸಸ್ BB ಅದ್ವಾನಿ, ಯಡಿಯೂರಪ್ಪ ವರ್ಸಸ್ ಅನಂತ್ ಕುಮಾರ್, ಯಡಿಯೂರಪ್ಪ ವರ್ಸಸ್ ಸದಾನಂದಗೌಡ, ಯಡಿಯೂರಪ್ಪ ವರ್ಸಸ್ ಏನಪ್ಪ ಅರುಣ್ ಜೇಟ್ಲಿ, ಮತ್ತು LK ಅದ್ವಾನಿ, ಯಡಿಯೂರಪ್ಪ ವರ್ಸಸ್ ಜಗದೀಶ್ ಶೆಟ್ಟರ್, ಯಡಿಯೂರಪ್ಪ ವರ್ಸಸ್ BL ಸಂತೋಷ್, ಈಶ್ವರಪ್ಪ, ಇವತ್ತು ಯತ್ನಾಳು. ಇವರ ಆಂತರಿಕ ಕಲಹ ನಿನ್ನೆ ಮೊನ್ನೆಯಿಂದ ಸ್ಟಾರ್ಟ್ ಆಗಿಲ್ಲ. ಇವ್ರದ್ದು 3 ದಶಕಗಳಿಂದ ಕಿತ್ತಾಟ ನಡ್ಕೊಂಡೇ ಬರ್ತಾ ಇದೆ. ಆದರೆ ಅದನ್ನು ಮಾಧ್ಯಮದವರು ಸ್ವಲ್ಪ ಬರೀ ಕಾಂಗ್ರೆಸ್ಸು ಅಂತ ಮಗ್ನರಾಗಿದ್ರು. ಸ್ವಲ್ಪ BJP ಅವ್ರದ್ದು ಇವಾಗ ಯತ್ನಾಳ್ ಅವ್ರು ರೋಡ್ಗೆ ಬಂದು ಮಾತಾಡ್ತಿರೋದ್ರಿಂದ ಸ್ವಲ್ಪ ತೋರಿಸ್ತಾ ಇದ್ದಾರೆ. ಆಡಳಿತ ನೀವೇ ನಡೆಸ್ತಿರೋದು, ನೀವು ಅಲ್ಲಲ್ಲ, BJP ಅವರ ಯತ್ನಾಳ್ ಅವರು ನಿನ್ನೆ ಮೊನ್ನೆಯಿಂದ ಹೇಳ್ತಾ ಇಲ್ಲ. ಇದೇ ವಿಜೇಂದ್ರ 2,500 ಕೋಟಿ ದುಡ್ಡು ಕೊಟ್ಬಿಟ್ಟು ಮುಖ್ಯಮಂತ್ರಿ ಸ್ಥಾನವನ್ನು ಖರೀದಿ ಮಾಡ್ತಿದ್ದಾರೆ ಅಂತಂದಾಗ ಮಾಧ್ಯಮದವರು ಅದನ್ನ ಚರ್ಚೆ ಮಾಡಕ್ಕೆ ಅವರು ಹಿಂದೇಟ್ ಹಾಕಿದ್ರು. ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ಯತ್ನಾಳ್ ಅವರು 2019ರಿಂದ ಮಾತಾಡ್ತಾ ಇದ್ದಾರೆ ವಿಜೇಂದ್ರನ್ ವಿರುದ್ಧ, ಮತ್ತೆ ಯಡಿಯೂರಪ್ಪನ ವಿರುದ್ಧ, ಮತ್ತೆ BJP ವಿರುದ್ಧ. ಇಲ್ಲಿವರೆಗೂ BJP ಅವರಾಗಲಿ RSS ಅವರಾಗಲಿ ಒಂದು ನೋಟಿಸ್ ಕೊಟ್ಟಿಲ್ಲ. ತೋರಿಸುತ್ತೆ ಎಷ್ಟು ವೀಕ್ ಆಗಿದೆ BJP ಹೈಕಮಾಂಡು, RSS. ಇಲ್ಲ ಯತ್ನಾಳಿಂದ ಯಾರೋ ದೊಡ್ಡ ಲೀಡರ್ ಇರಬೇಕು, ಇಲ್ಲ ಯತ್ನಾಳ್ಗೆ ಎದುರ್ಕೊಂಡೋ ಇಲ್ಲ ಯಡಿಯೂರಪ್ಪನಿಗೆ ಎದುರ್ಕೊಂಡೋ ಸುಮ್ಮನೆ ಇರಬೇಕು. ಇವೆರಡರಲ್ಲಿ ಪ್ರೂವ್ ಆಗುತ್ತೆ ರಾಜ್ಯದ BJP, ದೇಶದ BJP, RSS ವೀಕ್ ಆಗೋಗಿದೆ ಅಂತ. ಕಾಂಗ್ರೆಸ್ನ ಸ್ಟ್ರೆಂತ್ ಬಗ್ಗೆ ನೀವು ಉಲ್ಲೇಖ ಮಾಡಿದ್ರಿ, ಕಲೆಕ್ಟಿವ್ ಲೀಡರ್ಶಿಪ್ ಅಂತ ಹೇಳಿ. ಆ ಕಲೆಕ್ಟಿವ್ ಲೀಡರ್ಶಿಪ್ಪಿಂದ ಹೆಂಗೆ ಗೆಲುವಾಯಿತು ಅಂತ ಹೇಳಿ. ಅದರ ಜೊತೆಗೆ ನಾನು ಹೇಳೋದು, ಕಲೆಕ್ಟಿವ್ ಲೀಡರ್ಶಿಪ್ನ ಜೊತೆಗೆ ನಿಮಗೆ ಈ BJPಯ ಆಂತರಿಕ ಕಚ್ಚಾಟಗಳು ಪ್ಲಸ್ ಆಗೋಯ್ತಂತ. ಅವ್ರ ಪಾಡಿಗೆ ಮಾಡ್ಕೊತಾ ಇರಲಿ, ನಾವು ನಮ್ಮ ಪಾಡಿಗೆ ಹೆಂಗೆ ಗೆಲುವನ್ನು ಸಾಧಿಸಬೇಕು ಸ್ಟ್ರಾಟಜಿ ಪ್ಲೇ ಮಾಡೋಣ. ನೋಡಿ, ನಮ್ಮದು ಸಿಂಪಲ್, ಜನರ ಹತ್ತಿರ ಹೋಗ್ತೀವಿ, ಜನರ ಸಮಸ್ಯೆ ಕೇಳ್ತೀವಿ, ಜನರಿಗೆ ಸಮಸ್ಯೆಯನ್ನು ಪರಿಹಾರ ಕೊಡ್ತೀವಿ ಯೋಜನೆಗಳ ಮೂಲಕ. ಅದನ್ನು ಮಾಡಿದ್ದೀವಿ. ನಾವು ಜನರ ಹತ್ರನೇ ಇರ್ತೀವಿ. ಇವ್ರ ಥರ ನಾವು ಕುರ್ಚಿಗೋಸ್ಕರ ಗುದ್ದಾಟ ಮಾಡೋದು, ಕುರ್ಚಿನೇ ಇಟ್ಕೊಂಡು ಇವರೇ ಯತ್ನಾಳ್ ಅವರು ಹೇಳಿದ್ದಾರೆ, ನಾವು ಇದೇ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ನಡೆಸ್ತಿದ್ದು ಕಿಚನ್ ಕ್ಯಾಬಿನೆಟ್ ವಿಜೇಂದ್ರ ಅಂತ. ನೀವೇ ಮಾಧ್ಯಮದವ್ರು ವರದಿ ಮಾಡಿದ್ದೀರಾ? ಎಷ್ಟು ವರದಿ ಮಾಡಿದ್ದೀರಾ? ಸುಮ್ಮನೆ ಅವ್ರು ಕೂತಿದ್ರು, ವಿಜೇಂದ್ರನೇ ಕ್ಯಾಬಿನೆಟ್ ನಡೆಸ್ತಾ ಇದ್ದು ಅಂತ. ಎಲ್ಲ ಭ್ರಷ್ಟಾಚಾರ ಮಿತಿ ಮೀರಿತ್ತು ಅಂತ ಅವ್ರು ಹೇಳ್ತಿದ್ರು. ನಾವು ಹೇಳಿದ್ವಾ? ನಾವೇನು ಹೇಳಿರಲಿಲ್ಲ. ಎಲ್ಲ BJP ಪಕ್ಷದ ನಾಯಕರೇ ಹೇಳಿದ್ರು, BJP ಪಕ್ಷದ ಯತ್ನಾಳ್ ಹೇಳಿದ್ರು, ಮತ್ತು ಇನ್ನಿತರ ನಾಯಕರು ಅಲ್ವಿನ್ ಬೆಲ್ಲದವರು ಹೇಳಿದರು, ಎಲ್ಲರೂ ಹೇಳ್ಕೊಂಡು ಬಂದಿದ್ರು. ಹಾಗಾಗಿ ಆಂತರಿಕ ಕಲಹ ಅವರ ಮೈತ್ರಿಯಲ್ಲೂ ಇದೆ, ಮೈತ್ರಿಯಲ್ಲೂ ಸ್ಟಾರ್ಟ್ ಆಗಿದೆ ಇವಾಗ. ಏನಕ್ಕಪ್ಪ ನಾವು ಇವ್ರ ಜೊತೆ ಸೇರ್ಕೊಂಡ್ವಿ ಅಂತ ಹಾಸನದಲ್ಲಿ ಪ್ರೀತಮ್ ಗೌಡ ಮಾತಾಡ್ತಿದ್ದಾರೆ, ಇಲ್ಲಿ ಮಂಡ್ಯ ಭಾಗದ BJP ನಾಯಕರು ಮಾತಾಡ್ತಿದ್ದಾರೆ, JDSನೊಳಗೂ ಆಂತರಿಕ ಕಲಹ ಸ್ಟಾರ್ಟ್ ಆಗಿದೆ. GT ದೇವೇಗೌಡರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಏನೋ ಅಂತ. ಹಾಗಾಗಿ ಆಂತರಿಕ ಕಲಹ BJPಲೂ ಇದೆ, ಮಾಡ್ಕೊಂಡಿರೋ ಮೈತ್ರಿಲೂ ಇದೆ, JDS ಅಲ್ಲೂ ಇದೆ. ಆಪೋಸಿಷನ್ ಪಾರ್ಟಿಯಲ್ಲಿ ಒಂದು ಇವರು ನಾವು ಏನೋ ವೀರಾವೇಶದಿಂದ 2024ರಲ್ಲಿ ನಾವು ಸಾಧನೆ ಮಾಡ್ಬಿಟ್ರಿ ಅಂತ ಜೊತೆ ಕೈ ಇಟ್ಕೊಂಡು ನಿಂತ್ಕೊಂಡ್ರೆ ಎಲ್ಲರೂ ಅಪ್ಪ ಮಕ್ಕಳು. ಅವ್ರ ಜೊತೆ ಕೈ ಇಟ್ಕೊಂಡು ನಿಂತಿದ್ದು ಏನಕ್ಕೆ ಅಂದ್ರೆ ಅವ್ರ ಅಪ್ಪ ಮಕ್ಕಳಿಗೆ ಅಧಿಕಾರಕ್ಕೋಸ್ಕರ, BJP ಅವ್ರ ಅಧಿಕಾರಕ್ಕೋಸ್ಕರ ಹೊರತು ರಾಜ್ಯದ ಅಭಿವೃದ್ಧಿ ಮಾಡಕ್ಕಂತೂ ಅವ್ರು ಕೈ ಜೋಡಿಸ್ಲಿಲ್ಲ. ಅವರು ಕೈ ಸೇರಿಸಿದ್ದು ಲೂಟಿ ಮಾಡಕ್ಕೆ. ಮೊನ್ನೆ ಎಲೆಕ್ಷನ್ ರಿಸಲ್ಟ್ ಅಲ್ಲಿ ಪ್ರೂವ್ ಆಗಿದೆ. ಮೈತ್ರಿಯಲ್ಲಿ ಇವತ್ತು ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಪ್ರೀತಮ್ ಗೌಡ ಇಸ್ ಡೆಡ್ ಅಗೇನ್ಸ್ಟ್ ಇವ್ರ ಮೈತ್ರಿ ನಾವು ಬಿಡಬೇಕು, ಇಲ್ಲ ನಮ್ಮನ್ನ ತಿನ್ಬಿಡ್ತಾರೆ ಅಂತ ಮಾಧ್ಯಮಗಳು ಹೇಳ್ತಿದೆ. ಮೊನ್ನೆ ಯಾರೋ ಹೇಳಿದ್ರು ಹಾಸನದಲ್ಲಿ. ಸೆಕೆಂಡು, ಮಂಡ್ಯ ಭಾಗದ
BJP ಲೀಡರ್ಗಳು ಇವ್ರ ಜೊತೆ ಸೇರ್ಬಾರ್ದು, ಇವ್ರ ಜೊತೆ ಸೇರ್ಕೊಂಡ್ರೆ ನಮಗೆ ಸೀಟ್ ಇಲ್ದಿರಂಗೆ ಮಾಡಿಬಿಡ್ತಾರೆ ಅಂತ ಹೇಳಿದ್ದಾರೆ. ಮೈಸೂರು ಭಾಗದ ಒಕ್ಕಲಿಗ ನಾಯಕರು ದೇ ಆರ್ ಒಳಗಡೆ ಕುದಿತಾ ಇವ್ರ ಜೊತೆ ಯಾವಾಗಿಂದ ಇವ್ರನ್ನ ಡೈವರ್ಸ್ ಮಾಡ್ಕೊಂಡು ಹೋಗಬೇಕು ಅಂತ ಇವತ್ತು ಸ್ಟಾರ್ಟ್ ಆಗಿದೆ. ಮುಂದಿನ ದಿನಗಳಲ್ಲಿ ZP, TP, BBMP ಎಲೆಕ್ಷನ್ಗಳಲ್ಲಿ ಇವರ ಆಗಿರುವ ಮದುವೆ 6 ತಿಂಗಳು ಮದುವೆ ಡೈವರ್ಸ್ ಅಂತಕ್ಕೆ ಹೋಗಿ ಯಾವ್ದಾದ್ರು ನ್ಯಾಯಾಲಯದಲ್ಲಿ ಡೈವರ್ಸ್ ಅಪ್ಲೈ ಮಾಡ್ತಾರೆ ಇವರು. ರೈಟ್. ನಾಗೇಂದ್ರ ಅವರೇ, ಮುಖ್ಯವಾಗಿ ಇದೇ ವಿಚಾರಕ್ಕೆ ಬರೋದಾದರೆ, BJPಯಲ್ಲೇ ಇಷ್ಟೊಂದು ಸಮಸ್ಯೆ ಇದ್ದಾಗ ಇನ್ನೊಂದು ಪಕ್ಷ JDS, ಆ ಎರಡೂ ಪಕ್ಷಗಳ ಮೈತ್ರಿ ಅಂದಾಗ ಅಲ್ಲಿ ಅಸಮಾಧಾನ ಬಂದರೆ ಹೆಂಗೆ ಸುಧಾರಿಸ್ಕೊಳ್ಳೋದು? ಇನ್ನು BJPಲೇ ಈ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸಿಕ್ಕಿಲ್ಲ. ತಾವಿವತ್ತು ಕರೆದಿರ್ತಕ್ಕಂಥ ವಿಚಾರ ಆಂತರಿಕ ಭಿನ್ನಮತದ ವಿಷಯದ ಬಗ್ಗೆ. ಒಂದು ಕುಟುಂಬದಲ್ಲಿ ಹೆತ್ತ ಮಕ್ಕಳೇ, ಅಣ್ಣ ತಮ್ಮದಿರೇ ಎಷ್ಟೋ ಮನೆಗಳಲ್ಲಿ ದಾಯಾದಿಗಳು ಹಾಕೊಂಡು ಆಗಿದ್ದಾರೆ, ಕೊಲೆಗಳಾಗೋಗಿದೆ, ಬಿಟ್ಟು ವರ್ಷಾಂತರಗಟ್ಟಲೆ ಮಾತಾಡ್ದಂಗೆ ಒಬ್ರಿಗೊಬ್ರು ಮಖ ನೋಡ್ದಂಗಾಗಿದೆ. ಒಂದು ದೊಡ್ಡ ಪಕ್ಷಗಳು ನಡೆಸುವಂಥ ಸಂದರ್ಭದಲ್ಲಿ ಎಲ್ಲಿ ಒಡನಾಟ ಇರುತ್ತೋ ಅಲ್ಲಿ ಆಂತರಿಕ ಭಿನ್ನಮತ ಅಂತಕ್ಕಂಥದ್ದು ಎಲ್ಲ ಪಕ್ಷಗಳಿಗೆ, ಎಲ್ಲ ಪಕ್ಷದಲ್ಲೂ ಇರುತ್ತೆ ಆಂತರಿಕ ಭಿನ್ನಮತ. ಕೆಲವು ಸಂದರ್ಭದಲ್ಲಿ ಕೆಲವು ವಿಚಾರಗಳಲ್ಲಿ ಏರ್ಪೇರುಗಳಾಗಿರ್ತವೆ. ಅಷ್ಟೊಂದು ಮಾತ್ರಕ್ಕೆ ನಾವು ಮಾನ್ಯ ಕಾಂಗ್ರೆಸ್ ವಕ್ತಾರರು ಕೆಲವು ವಿಚಾರಗಳನ್ನು ಹೇಳ್ತಾ ಇದ್ರು. ರಾಷ್ಟ್ರೀಯ ಪಕ್ಷ ಸ್ವತಂತ್ರ ಬಂದ ನಂತರ ಈ ದೇಶವನ್ನು ಅನೇಕ ವರ್ಷಗಳ ಕಾಲ ಅವರ ಆಡಳಿತದಲ್ಲಿ ನಾವು ನೋಡಿದ್ದೀವಿ. ಅವರ ಆಂತರಿಕ ಭಿನ್ನಮತ ಯಾವ ಮಟ್ಟಕ್ಕಿತ್ತು ಅಂತಕ್ಕಂಥ ದೇಶ ಆಳಿರ್ತಕ್ಕಂಥವ್ರು ಕೇವಲ 2 ರಾಜ್ಯಕ್ಕೆ ಅದು ಬಂದಿದ್ದ ಕಾರಣ ಆಂತರಿಕ ಭಿನ್ನಮತ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಪ್ರೆಸೆಂಟ್ ಅದೇ ದಾರಿಲಿ ಹೋಗ್ಬೇಕಾ BJP? ಒಂದು ನಿಮಿಷ ನಾನು ಹೇಳ್ತಾ ಇದ್ದೀನಿ. ನಾವು ರಾಜ್ಯದಲ್ಲಿ ಎಲ್ಲ ಚೆನ್ನಾಗಿದ್ದೀವಿ. ಇವಾಗ 3 ಚುನಾವಣೆಗಳು ನೋಡಿದ್ರಿ ಯಾವ ರೀತಿ ಆಯಿತು, ನಾವೆಲ್ಲ ಒಗ್ಗಟ್ಟಾದ್ವಿ ಅಂತೇಳಿ. ನಾನು ಮೊನ್ನೆ ಕೇಳ್ಪಡ್ತಾ ಇದ್ದೆ, ಯಾವ ಒಂದು ಸಮಾಜದ ನಾಯಕರು ಯಾರಾಗಬೇಕು, ಯಾರು ಕಾಲು ಎಳೆದ್ರೆ ನಾವು ಇನ್ನೊಂದು ಸಮಾಜದ ನಾಯಕರಾಗ್ತೀವಿ ಅಂತಕ್ಕಂಥ. ಒಂದು ಸಮಾಜದಲ್ಲೇ ಒಂದೇ ಪಕ್ಷದಲ್ಲೇ ಕಾಲು ಎಳೆದು ಯಾರ್ಯಾರು ಹೇಳ್ಕೊತಾ ಇದ್ದಾರೆ ಅಂತಕ್ಕಂಥದ್ದು ಕಣ್ಣು ಮುಂದೆ ಇದೆ. ಮೊನ್ನೆದು ಪಾಪ ಕುಟುಂಬ ರಾಜಕಾರಣ, ಅದೊಂದು ನಾಚಿಕೆಗೇಡು, ನಮಗೆ ಅಸಹ್ಯ ಮಾತಾಡೋದಕ್ಕೆ. ಯಾರ ಬಾಯಲ್ಲಿ ಭೂತದ ಬಾಯಲ್ಲಿ ಭಗವದ್ಗೀತೆ, ಅದು ಯಾವತ್ತಿದನ್ನ ಬಿಡ್ತಾರ ಅನ್ನೋದು ನಮಗಂತೂ ಇವತ್ತಿನವರೆಗೂ ಗೊತ್ತಿಲ್ಲ. ಇವರು ನಡ್ಕೊಂಡ್ಬಂದಿರೋದೇ ಕುಟುಂಬದ ರಾಜಕಾರಣದಿಂದ. ಯಾರಿಗೆ ಹೇಳಕ್ ಬರ್ತಾ ಇದ್ದಾರೆ ಕುಟುಂಬ ರಾಜಕಾರಣದ ಬಗ್ಗೆ? ಇವ್ರು ಒಂದು ಸ್ವಲ್ಪ ಆದ್ರೂ ನಾಚಿಕೆ, ಕೋಟಿ ಸತಿ ಮಾತಾಡಿದಾರೆ ಅದೇ ಮಾತು. ಯಾವುದೇ ಕುಟುಂಬ ಆದರೂ ಕೂಡ ಚುನಾವಣೆಯಲ್ಲಿ ಬಂದಂತ ಸಂದರ್ಭದಲ್ಲಿ ಜನಗಳ ಮುಂದಕ್ಕೆ ನೇರವಾಗಿ ಸ್ಪರ್ಧೆ ಮಾಡಿದ್ದೀವಿ. ಯಾವಾಗ ನಾವು ನೇರವಾಗಿ ಸ್ಪರ್ಧೆ ಮಾಡಿದ್ದೀವೋ ಜನಗಳ ತೀರ್ಮಾನ ಕೂಡ, ಸೋಲು ಇದೆ ಗೆಲುವು ಇದೆ ಅದರಲ್ಲಿ. ಅರೆ ನೀವು ನಿಂತ್ಕೊಳ್ರಿ ಬೇಡ ಅಂದವ್ರು ಯಾರು? ಜನ ತೀರ್ಮಾನ ಮಾಡೋದು ಕುಟುಂಬದಿಂದ ಅಂತಂದ್ರೆ ಆ ಕುಟುಂಬದ ಮೇಲೆ ಭರವಸೆ ಇದೆ, ಜನ ಗೆಲ್ಲಿಸ್ತಾರೆ. ಅದಕ್ಕೆ ಯಾಕೆ ಕುಟುಂಬ ರಾಜಕಾರಣ ನಿಮ್ಮಲ್ಲಿಲ್ವಾ? 108 ಜನ ಇದ್ದೀರಪ್ಪ ಕುಟುಂಬ ರಾಜಕಾರಣದಲ್ಲಿ. ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ಕುಟುಂಬ ರಾಜಕಾರಣದ ಒಂದು ಪಕ್ಷ ಯಾವುದೋ ಇದ್ರೆ ಕಾಂಗ್ರೆಸ್ ಪಾರ್ಟಿ. ಇನ್ನೂ ಮಾತಾಡ್ತಾರೆ. ಯತ್ನಾಳ್ ಅವರು ಒಂದು ಮಾತನ್ನ ಸ್ನೇಹಿತರು ಹೇಳ್ತಾ ಇದ್ರು, ಯಾವುದು ಹೈಕಮಾಂಡ್ ಬಗ್ಗೆ ವಿಚಾರ, ಸೆಡ್ ಹೊಡೆದ್ರು ಹೈಕಮಾಂಡ್ಗೆ ಹಾಗೆ ಹೀಗೆ ಅಂತೇಳಿ. ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ಸಲ್ಲಿ ಯಾರು ಮುಂದಿನ ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥ ವಿಚಾರದಲ್ಲಿ ಚರ್ಚೆ ನಡೀತಾ ಇತ್ತು. ಏನು ಸುಮಾರು 25 ಜನ ಯಾರು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಶಾಸಕರುಗಳು, ಸಚಿವರುಗಳು, ನಮಗೆ ಅರ್ಹತೆ ಇದೆ, ನನ್ನ ಹತ್ರ 30 ಜನ ಇದ್ದಾರೆ, ನನ್ನ ಹತ್ರ 20 ಜನ ಇದ್ದಾರೆ, ನನ್ನ ಹತ್ರ 40 ಜನ ಇದ್ದಾರೆ, ನಾನು ಮುಂದಿನ ಮುಖ್ಯಮಂತ್ರಿ ಅಂತಕ್ಕಂಥದ್ದು ಕಾಂಗ್ರೆಸ್ಸಲ್ಲಿ ಕಿತ್ತಾಡ್ಬಿಟ್ರು. ಕೊನೆಗೆ ಎಲ್ಲಿ ತನಕ ಕಿತ್ತಾಡಿದ್ರು ಅಂದ್ರೆ ಹೈಕಮಾಂಡ್ ಬರ್ಬೇಕಾಯ್ತು. ಕೊನೆಗೆ ಅವ್ರಿಗೆ ಹೈಕಮಾಂಡ್ ಬರ್ಬೇಕಾಯ್ತು. ಹೈಕಮಾಂಡ್ ಬಂದು ಅದನ್ನ ಸರಿ ಮಾಡಿದ ಮೇಲೆ ಅದು ಸರೋಗಿತ್ತು. ಅಲ್ಲೂ ಸರೋಗಿಲ್ಲ, ಇವತ್ತಿಗೂ ಇದೆ. ದಿನ ಬೆಳಗಾದ್ರೆ ಇವತ್ತು ಕೂಡ ಅವ್ರ ಹೈಕಮಾಂಡ್ ನ ಫಾಲೋ ಮಾಡಿ ಯಾರು ಕೂಡ ಕೆಲಸ ಮಾಡ್ತಾ ಇಲ್ಲ. ಗವಿಯಪ್ಪನವ್ರು ನಿನ್ನೆ ಹೇಳ್ತಾರೆ, ಅರೆ ಉಚಿತಗಳು ನಿಲ್ಸ್ರಿ, ಆಯ್ತಾ ಇಲ್ಲ ಅಂತ ಹೇಳಿ. ಅನೇಕ ಜನ ಅರಿತಿರ್ತಕ್ಕಂಥ 55 ಜನ ಸಚಿವರಿದ್ದಾರೆ, ಶಾಸಕರಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಆಮೇಲೆ ಯತ್ನಾಳ್ ಅವರು 2,500 ಕೋಟಿ ಕೊಟ್ರೆ CM ಆಗ್ಬೋದು ಅಂತಕ್ಕಂಥ ಮಾತನ್ನ ಯಾರೋ ಮಾಧ್ಯಮದ ಕೆಲವು ಇವ್ರ ಕಡೆಯಿಂದ ನಾನು ಕೇಳ್ಪಟ್ಟೆ ಅಂತಕ್ಕಂಥ. ಅವ್ರು ತಗೊಂಡು 2,500 ಕೋಟಿ ಕೊಟ್ರೆ ಡೈರೆಕ್ಟಾಗಿ ಆಗ್ತಾರೆ ಅಂತ ಎಲ್ಲೂ ಹೇಳಿಲ್ಲ. ದಯಮಾಡಿ ಬೇಕಾದ ಕ್ಲಿಪ್ಪಿಂಗ್ ತರಿಸ್ಕೊಂಡು ಅವ್ರು ಒಂದ್ಸತಿ ನೋಡ್ಬಿಟ್ಟು ಬೇಕಾದ್ರೂ ಮಾತಾಡ್ಲಿ. ಆಮೇಲೆ ಅವ್ರು ಇನ್ನೂ ಕೆಲವು ವಿಚಾರಗಳು ಹೇಳ್ತಾ ಇದ್ರು. ಯತ್ನಾಳ್ ಅವರು ಇವತ್ತು ಏನ್ ಮಾಡ್ತಾ ಇದ್ದಾರೆ? ಆಡಳಿತದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಯಾರ ಜೊತೆ? ಆಡಳಿತದ ವಿರುದ್ಧ, ವಿರೋಧ ಪಕ್ಷದಿಂದ ಆಡಳಿತದ ವಿರುದ್ಧ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ದಯಮಾಡಿ ಅರ್ಥ ಆಯ್ತು. ಅಲ್ಲಿ ಬರ್ತೀನಿ. ಕೇಳ್ಬೇಕ್ರಿ ನೀವು. ನಿಮ್ಮ ನಾವು ಕೇಳಿದ್ರೆ ನಮ್ಮ ಕೇಳಬೇಕು. ಅವರು
ಆಡಳಿತ ಪಕ್ಷದ ವೈಫಲ್ಯಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು, ಅವ್ರ ಪಕ್ಷದ ವಿರುದ್ಧವಾಗೆಲ್ಲ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಕೆಲವು ಸಂದರ್ಭದಲ್ಲಿ 3-4 ಟೀಮ್ ಮಾಡ್ಕೊಂಡ್ಬಿಟ್ಟು ಮಾಡ್ಬೋದು ಪಕ್ಷದ ಸಂಘಟನೆ. ಬಿಜೆಪಿ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ಅವ್ರಿಗೆ ಮಾನ್ಯತೆ ಇಲ್ಲ ಅಂತ. ಮಾನ್ಯತೆ ಇಲ್ಲ ಅಂತಕ್ಕಂಥದಕ್ಕೆ ಅವ್ರ ಪಕ್ಷದ ವಿರುದ್ಧವಾಗ ಆಂತರಿಕ ವಿಷಯದಲ್ಲಿ ಕೈ ಹಾಕಿದ್ರೆ ಈಗ ತಾವೊಂದು ಕ್ಲಿಪ್ಪಿಂಗ್ ತೋರಿಸಿದ್ರಿ. ನೀವು ಏನಂತ ತೋರಿಸಿದ್ರಿ? ನಾನು ಯಾವ ಕುಟುಂಬದ ಪರವಾಗಲಿ, ವಿಜೇಂದ್ರ ಪರವಾಗಲಿ, ಯಡಿಯೂರಪ್ಪನವ್ರ ಪರವಾಗಲಿ, ಇನ್ನೊಬ್ಬರು ಪರವಾಗಿ ಯಾರು ಅಪ್ಪಾಜಿ ದೇವೇಗೌಡರ ಇಲ್ಲ ಯಡಿಯೂರಪ್ಪನವರು? ಅಪ್ಪಾಜಿ ವಿಷಯದಲ್ಲಿ ನೀವು ಯಾಕೆ ಮಾತಾಡಕ್ ಬರ್ತೀರಿ? ನಮ್ಮ ವಿಚಾರ ನಿಮ್ಗೆ ಯಾಕ್ರಿ? ನಿಮ್ಮ ಆಡಳಿತವನ್ನು ನೀವು ನೋಡ್ರಿ. ಇವತ್ತು ಟೋಟಲಿ ರಾಜ್ಯದಲ್ಲಿ ದಿನಕ್ಕೊಂದು ಹಗರಣ ಆಗ್ತಾ ಇದೆ. 224 ಜನ MLAಗಳು ಕೂಡ ಒಂದೊಂದು ಹಗರಣ ತಗೊಂಡು ಹೋರಾಟ ಮಾಡಬಹುದು. ಅಷ್ಟು ಹಗರಣಗಳಾಗ್ತಾ ಇದೆ. ಹೋರಾಟ ಮತ್ತು ಆ ಶಾಸಕರ ಬಗ್ಗೆ ಮಾತಾಡ್ತೀನಿ. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂತಹ ಗಣೇಶ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ಮಾತಾಡ್ತೀನಿ ಸರ್ ನಿಮ್ಮ ಜೊತೆ. ಸಮೀವುಲ್ಲ ಸರ್, ಬಿಜೆಪಿಯ ಆಂತರಿಕ ಸಮಸ್ಯೆ ಅನ್ನೋದು ಇವತ್ತು ನೆನ್ನೆ ವಿಚಾರ ಅಲ್ಲ. ಯತ್ನಾಳ್ ಮತ್ತು BS ಯಡಿಯೂರಪ್ಪ ಅಂದಾಗ ಹಲವಾರು ವರ್ಷಗಳಿಂದ ಇದು ನಡೀತಾನೆ ಇದೆ. ಆಗಾಗ ಓಪನ್ ಸ್ಟೇಟ್ಮೆಂಟನ್ನು ಯತ್ನಾಳ್ ಅವರು ಕೊಡ್ತಾನೆ ಇದ್ದಾರೆ. ಬಟ್ ಈ ಕ್ಷಣಕ್ಕೂ ಕೂಡ ನನಗೆ ಆಶ್ಚರ್ಯ ಆಗೋದು ಅಂದರೆ ಹೈಕಮಾಂಡ್, ಬಿಜೆಪಿ ಹೈಕಮಾಂಡ್ ಜಾಣ ಕುರುಡನ್ನು ಪ್ರದರ್ಶನ ಮಾಡ್ತಿದೆಯೋ ಅಥವಾ ರಾಜ್ಯ ಬಿಜೆಪಿ ನಾಯಕರನ್ನು ಕೈ ಬಿಟ್ಟಿದೆಯಾ? ಏನಂತ ಅರ್ಥ ಮಾಡ್ಕೋಬೇಕು ನಾವು ಈ ಸಂದರ್ಭದಲ್ಲಿ? ಇದು ಒಂದು ನ್ಯಾಷನಲ್ ಪಾರ್ಟಿಗೆ ಇಂಥದ್ದೊಂದು ಡೆವಲಪ್ಮೆಂಟ್ ಇದೆಯಲ್ಲ, ಅದು ನಿಜಕ್ಕೂ ನಮಗೆ ಆಶ್ಚರ್ಯ ಉಂಟು ಮಾಡುತ್ತೆ. ಯಾಕೆಂತಂದ್ರೆ ಪೊಲಿಟಿಕಲ್ ಪಾರ್ಟಿನಲ್ಲಿ ಡಿಫ್ರೆನ್ಸಸ್ ಇದೆ ಅಂತ ಇಟ್ಕೊಳ್ಳೋಣ. ಅವು ಒಂದು ಪೊಲಿಟಿಕಲ್ ಡಿಫ್ರೆನ್ಸಸ್ ಇತ್ತು ಅಂತಂದ್ರೆ, ಅಥವಾ ಏನೋ ಒಂದು ಯೋಜನೆಯನ್ನ ಜಾರಿಗೆ ಸಂಬಂಧಪಟ್ಟಂತೆ, ಪಕ್ಷದ ಕಾರ್ಯಕ್ರಮ ಜಾರಿಗೆ ಸಂಬಂಧಪಟ್ಟಂತೆ ಡಿಫ್ರೆನ್ಸಸ್ ಇತ್ತು ಅಂದ್ರೆ ಏನೋ ಡಿಫ್ರೆನ್ಸಸ್ ಇರ್ಬೋದು ಲೀಡರ್ಗಳ ನಡುವೆ ಅಂತ ಅನ್ಕೋಬಹುದು. ಆದ್ರೆ ಇಲ್ಲಿ ವ್ಯಕ್ತಿಗತವಾಗಿ ಟೀಕೆಗಳು ಮಾಡ್ತಾರೆ. ಹೀನಾಯವಾದ ಟೀಕೆಗಳು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ವಿರುದ್ಧ ಹೀನಾಯವಾದ ಟೀಕೆಗಳು. ವಾಕ್ ವಿಚಾರದಲ್ಲಿ ಪ್ರೊಟೆಸ್ಟ್ ನಮ್ಮ JDS ನ ಸ್ನೇಹಿತರಿದ್ದಂಗೆ ಹೇಳಿದ ಹಾಗೆ ಆಯ್ತು, ಒಂದ್ ಸಬ್ಜೆಕ್ಟ್ ಪ್ರತಿಪಕ್ಷ ರೂಲಿಂಗ್ ಪಾರ್ಟಿ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಿದೆ, ಅದನ್ನ ಡಿಫೆನ್ಸ್ ಅಂತ ಕರೆಯಕ್ಕಾಗಲ್ಲ, ಪಕ್ಷದ ಒಳಗಿನ ಬಂಡಾಯ ಅಂತ ಕರೆಯಕ್ಕಾಗಲ್ಲ, ಒಂದ್ ಪಕ್ಷ ಒಪ್ಕೊಳ್ಳೋಣ. ವಾಕ್ನ ನೆಪವಾಗಿಟ್ಕೊಂಡು ವೈಯಕ್ತಿಕವಾಗಿ ಯಡಿಯೂರಪ್ಪ ಅವ್ರನ್ನ ಟೀಕೆ ಮಾಡುದು, ಹಾಗೇನೆ ವಿಜೇಂದ್ರ ಪಾರ್ಟಿ ಪ್ರೆಸಿಡೆಂಟ್ ಅವ್ರನ್ನ ಟೀಕೆ ಮಾಡುದು, ಯಡಿಯೂರಪ್ಪ ಅವರಿಗೆ ನಿಂದೆಲ್ಲ ಬಿಚ್ಚು ಇಡ್ತೀನಿ ಇವರಿಗೆ ತಿರುಗೇಟ್ ಕೊಡೋದು. ಇದು ಪಕ್ಷದ ಪರಿಧಿಯನ್ನ ಉಲ್ಲಂಘಿಸಿ, ಪಕ್ಷದ ಶಿಸ್ತಿನ ಚೌಕಟ್ಟನ್ನ ಉಲ್ಲಂಘಿಸಿರೋದು ಜನಸಾಮಾನ್ಯರಾದಂತಹ ನಮ್ಮ ಕಣ್ಣಿಗೆ ರಾಗ್ತಾ ಇದೆ. ಹೌದು, ಒಂದು ಪೊಲಿಟಿಕಲ್ ಪಾರ್ಟಿನಲ್ಲಿ ಅಪೋಸಿಷನ್ ಒಗ್ಗಟ್ಟಿಂದ ಸ್ಟ್ರಾಂಗ್ ಆಗಿ ತನ್ನ ಅಭಿಪ್ರಾಯವನ್ನ ತೋರಿಸಬೇಕಾದಂತ ಸಂದರ್ಭದಲ್ಲಿ ಪ್ರತಿಪಕ್ಷದಲ್ಲಿ ಈ ಒಡಕು ಯಾಕೆ ಆಗ್ತಾ ಇದೆ ಅನ್ನೋದೇ ನಮಗೆ ಆಶ್ಚರ್ಯಕ್ಕೆ ಕಾರಣ ಆಗ್ತದೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಇಷ್ಟೆಲ್ಲ ಸೀರೀಸ್ ಆಫ್ ಇನ್ಸಿಡೆಂಟ್ ಆಗ್ತಿತ್ತು, ಸತತವಾಗಿ ವಾಗ್ದಾಳಿ ನಡೆಸಿದ್ರು, ಸತತವಾಗಿ ಮತದ ದೊಡ್ಡ ಧ್ವನಿಯನ್ನ ಮಾಡಿದ್ರು, ಸತತವಾಗಿ ಮೀಟಿಂಗ್ಸ್ ಅನ್ನ ಮಾಡಿ ಸ್ಟೇಟ್ ಲೀಡರ್ಶಿಪ್ ನ ಕ್ವಶನ್ ಮಾಡಿದ್ರು ಕೂಡ ನ್ಯಾಷನಲ್ ಲೀಡರ್ಶಿಪ್ ಒಂದು ಸಣ್ಣ ಆಕ್ಷನ್ ಕೂಡ ತೆಗೆದುಕೊಳ್ಳದೆ ಇರೋದಿದೆಯಲ್ಲ, ಅದು ಆಶ್ಚರ್ಯ, ತುಂಬಾ ಆಶ್ಚರ್ಯ. ಅದ್ಯಾಕೆ ಅಂತ ಇಂಡಿಸಿಸಿವ್ನೆಸ್ ನ್ಯಾಷನಲ್ ಪಾರ್ಟಿ ಲೀಡರ್ಗಳು ತೋರಿಸ್ತಾ ಇದ್ದಾರೆ ಅನ್ನೋದೇ ಎಲ್ರಿಗೂ ಕೂಡ ಅದು ಕ್ವಶನ್ ಮಾರ್ಕ್. ಈಗ ಇದರ ಪರಿಣಾಮವಾಗಿ ಏನಾಗಿದೆ ನೋಡಿ. ಫಾರ್ ಎಕ್ಸಾಂಪಲ್ ಮುಂದಿನ ನಾವು ತಗೊಳ್ಳೋಣ, ಅವ್ರು ಲೀಡರ್ ಆಫ್ ಅಪೋಸಿಷನ್ ಅಲಿಗೇಷನ್ ಮಾಡ್ತಿದ್ದಾರೆ, ಅವ್ರಿಗೇನೆ ಅದೇನೋ ಚುಚ್ಚೋದಕ್ಕೆ ಹೋಗಿದ್ರು ಅಂತ ಹೇಳಿ ಆ ಮಟ್ಟದ ಕೆಲವು ವರ್ತನೆಗಳು ಕಂಡು ಬಂದಿವೆ. ಅವ್ರ ಮೇಲೆ ಆಕ್ಷನ್ ಇಲ್ಲ, ಯತ್ನಾಳ್ ಮೇಲೆ ಆಕ್ಷನ್ ಇಲ್ಲ. ಇದರ ಪರಿಣಾಮ ಏನಾಯ್ತು, ಇನ್ನೊಂದು ಗುಂಪು ಸೃಷ್ಟಿಯಾಗಿದೆ, ಇನ್ನೊಂದು ಪ್ರಬಲವಾಗಿ, ಇದಕ್ಕೂ ಕೂಡ ಹೈಕಮಾಂಡ್ ಹೊಣೆನೆ ಕಾರಣ ಆಗುತ್ತೆ. ಇನ್ನೊಂದು ಗುಂಪು ಕಟ್ಟ ಸುಬ್ರಹ್ಮಣ್ಯನ ರೇಣುಕಾಚಾರ್ಯ ಅವರ ಗುಂಪು ಇದೀಗ ನಾಳೆ ಗೆಲ್ಲಿ ಮುಳಬಾಗ್ಲು ಕುರುಡ್ಮಲೆ ಅಲ್ಲಿ ಪೂಜೆ ಸಲ್ಲಿಸೋದ್ರ ಮೂಲಕ ರಾಜ್ಯಾದ್ಯಂತ ಯಡಿಯೂರಪ್ಪ ಪರ ಕ್ಯಾಂಪೇನ್ ಲಾಂಚ್ ಮಾಡ್ತಿದ್ದಾರೆ ಅವರು. ಅಲ್ಲಿಂದ ನಾಳೆ ಕೂರ್ಡ್ಮಲ್ಲೆ ಗಣಪತಿ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ಅಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತಾಡಿಸಿ ನಿಜವಾದ ನಿಷ್ಠಾವಂತರು ನಾವು ಹೇಗೆ ಪಕ್ಷದ ಹೆಸರಲ್ಲಿ ಬೇರೆಯವರು ಹಾಳು ಮಾಡ್ತಿದ್ದಾರೆ ಅನ್ನೋದನ್ನ ಕಾರ್ಯಕರ್ತರ ಮುಂದೆ ಎಕ್ಸ್ಪ್ಲೈನ್ ಮಾಡೋದು. ಅಲ್ಲಿಂದ ನಾಡಿದ್ದು ಎಲ್ಲಿ ಮೈಸೂರಿಗೆ ಹೋಗಿ ಚಾಮುಂಡೇಶ್ವರಿನಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿ ಕಾರ್ಯಕರ್ತರ ಗುಂಪನ್ನು ಮಾಡೋದು. ಇದು ಎಲ್ಲೋ ಒಂದ್ ಕಡೆ ಬೀದಿ ಕಾಳಗದ ಸ್ವರೂಪವನ್ನ ತಂದ್ಕೊಟ್ಟಿದ್ಯಾ ಆ ಗುಂಪು ಸ್ಟೇಟ್ಮೆಂಟ್, ಈ ಗುಂಪು ಸ್ಟೇಟ್ಮೆಂಟ್. ಒಂದು ರೀತಿಯಲ್ಲಿ ಒಂದು ಅರಾಜಕತೆಯ ವಾತಾವರಣ ಭಾರತೀಯ ಜನತಾ ಪಕ್ಷದಲ್ಲಿ ಸೃಷ್ಟಿ ಆಗ್ತಿದ್ಯಾ. ಹೀಗಿದ್ರೂ ಕೂಡ ನ್ಯಾಷನಲ್ ಲೀಡರ್ಸ್ ಯಾಕೆ ಇಂಟರ್ವ್ಯೂನ್ ಆಗ್ತಾ ಇಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ.
ರೈಟ್ ಅಲ್ಲಿಗೆ ಬರ್ತೀನಿ ಸರ್, ಮಾತಾಡ್ತೀನಿ, ಆ ಇನ್ಫಾರ್ಮೇಶನ್ ತಗೊಳ್ತೀನಿ. ಹೈಕಮಾಂಡಿಂದ ಕರೆ ಬಂದಿದೆ ಇವತ್ತು. ಅಲ್ಲಿಂದ ಕರೆ ಇಲ್ಲ ಬರ್ಬೇಕಾ ಸರ್, ಇವತ್ತು ಕರೆ ಬಂದಿದೆ ಸರ್, ಬರ್ತೀನಿ. ಇವತ್ತು ಬರಕ್ಕೆ ಹೇಳಿದ್ದಾರೆ. ಸರ್, ಬಿಜೆಪಿಲಿ ವಿರೋಧ ಪಕ್ಷದ ನಾಯಕನ ಆಯ್ಕೆ ಯಾವಾಗ ಅಂತ ಕಾಯ್ಕೊಂಡು ಕೂತಿದ್ವಿ, ರಾಜ್ಯಾಧ್ಯಕ್ಷ ಆಯ್ಕೆ ಯಾವಾಗ ಅಂತ ಕಾಯ್ಕೊಂಡು ಕೂತ್ಕೊಂಡಿರೋ ಪರಿಸ್ಥಿತಿ ಬಂದಿತ್ತು. ಆ ವಿಳಂಬ, ನೆಗ್ಲಿಜಿಯನ್ಸಿ ನಾವೇನಂತ ಕರಿಬೇಕು ಅಂತ ಸರ್ ನಾಗೇಂದ್ರ ಅವರು ಆಗ ಪ್ರಸ್ತಾಪ ಮಾಡ್ತಾ ಇದ್ರು. ಯತ್ನಾಳ್ ಅವರು ಹೋರಾಟ ಮಾಡ್ತಿದ್ದಾರೆ, ವಕ್ಫ್ ಹೋರಾಟವನ್ನು ಮಾಡ್ತಿದ್ದಾರೆ ಅಂತ. ಬಿ ಜೆ ಪಿ ಅಂದರೆ ಕೇವಲ ಯತ್ನಾಳ್ ಮತ್ತು ಅವ್ರ ಹಿಂದೆ ಇರೋ 5-6 ಜನ ಅಲ್ಲ. ಯತ್ನಾಳ್ ಅಂದರೆ ಬಿ ಜೆ ಪಿ ಅಂದರೆ ಯತ್ನಾಳ್ ಅನ್ನೋದಾದರೆ ಆ ಬಿ ಜೆ ಪಿಯವರು ಅಷ್ಟು ಜನ ಸೇರ್ಕೋಬೇಕು. ಅಟ್ ದ ಸೇಮ್ ಟೈಮ್ ಮೈತ್ರಿ ಪಕ್ಷ JDSನವರು ಕೂಡ ಒಟ್ಟಿಗೆ ಒಗ್ಗಟ್ಟಿನಿಂದ ಹೋರಾಟ ಮಾಡಿದ್ರೆ, ನೀವು ಅದೇನೋ ವಕ್ಫ್, ನ್ಯಾಯ, ರೈತರು, ಅನ್ನದಾತರು ಅಂತ ಹೇಳ್ತಿರಲ್ಲ, ಅವ್ರಿಗೊಂದು ನಿಜವಾದ ನ್ಯಾಯ ಸಿಗಬಹುದು. ಈ ಹೋರಾಟಕ್ಕೆ ನಾವೇನಂತ ಅನ್ಕೋಬೇಕು, ಏನಾಗ್ತಿದೆ ಬಿಜೆಪಿಯಲ್ಲಿ? ಕ್ಲಾರಿಫಿಕೇಶನ್ ಇದೆ ನಿಮ್ದೇನೆ. ನಾನು ಯತ್ನಾಳ್ ಅವರು ಒಬ್ಬರೇ ಹೋರಾಟ ಗುಂಪುಗಾರಿಕೆ ಇಟ್ಕೊಂಡು ಮಾಡ್ತಿದ್ದಾರೆ ಅಂತ ಹೇಳಲಿಲ್ಲ. ಅವರು ಪಕ್ಷದ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇಲ್ಲ, ಆಡಳಿತ ವೈಫಲ್ಯಗಳ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಕ್ಲಾರಿಫೈ ಮಾಡಿದ್ದೀನಿ. ಗಣೇಶ್ ಸರ್, ಮೇಡಮ್ ಅವರೇ, ಇತ್ತೀಚಿನ ದಿನಗಳಲ್ಲಿ ಅಧಿಕಾರ ಮತ್ತು ಪ್ರತಿಷ್ಠೆ ಅದು ಎಲ್ಲ ಪಕ್ಷದಲ್ಲೂ ಕೂಡ ಬಹಳ ಮಿತಿಮೀರಿ ಹೋಗ್ತಾ ಇದೆ. ಎಲ್ಲ ಪಕ್ಷಗಳಲ್ಲೂ ನಾವು ಶಾಸಕರಾಗಿರೋದು ಪಕ್ಷದ ಒಂದು ಅಡಿಯಲ್ಲಿ, ಪಕ್ಷದ ಕಾರ್ಯಕರ್ತರ ಬೆಂಬಲದಿಂದ ಮತ್ತು ಪಕ್ಷದ ಕಾರ್ಯಕರ್ತರ ಸಹಕಾರ ಮತ್ತು ಜನಗಳ ಸಹಾಯದಿಂದ ಅನ್ನೋದು ಬಿಟ್ಟು ಅಧಿಕಾರಕ್ಕೆ ಏರಿದ ತಕ್ಷಣ ಬಹುಶಃ ನಾನೇ ಸರ್ವಶ್ರೇಷ್ಠ ವ್ಯಕ್ತಿ ಅನ್ನತಕ್ಕಂಥ ನೀತಿ ಎಲ್ಲ ಪಕ್ಷಗಳನ್ನು ಅನುಭವಿಸ್ತಾ ಇದ್ದಾರೆ. ಹೇಳ್ತಾರೆ ಅವರು ಎಲ್ಲರ ಮನೆ ದೋಸೆ ತೂತು ಅಂತ ಹೇಳ್ತಾರೆ, ನಮ್ಮ ಮನೇಲೂ ತೂತಿದೆ, ನಾನೇನು ಇಲ್ಲ ಅಂತ ಏನು ಹೇಳಲ್ಲ. ಆದರೆ ವಿಶೇಷವಾಗಿ ಯತ್ನಾಳ್ ಅವರ ವಿಚಾರಕ್ಕೆ ತೆಗೆದುಕೊಂಡಾಗ ಬಹುಶಃ ಯತ್ನಾಳ್ ಅವರು ಸಾಕಷ್ಟು ಯೋಚನೆ ಮಾಡಬೇಕು. ಅವರು ಹೋರಾಟ ಏನೇ ಇರಲಿ, ವಕ್ಫ್ ಇರಲಿ, ಅದು ರಾಜ್ಯದ ಸಮಸ್ಯೆ, ಜನಗಳ ಸಮಸ್ಯೆ, ಅದ್ರ ಬಗ್ಗೆ ಹೋರಾಟ ಮಾಡೋದಕ್ಕೆ ತಕರಾರಿಲ್ಲ. ಆದರೆ ಹೋರಾಟ ಮಾಡಬೇಕಾದಂಥ ಸಂದರ್ಭದಲ್ಲಿ ಅವರು ಹೇಳ್ತಾ ಇರ್ತಕ್ಕಂಥ ನೀತಿ ಇದೆಯಲ್ಲ, ಯಡಿಯೂರಪ್ಪ, ವಿಜಯೇಂದ್ರ, ಅದು ವೈಯಕ್ತಿಕ ದ್ವೇಷ ಯಾವತ್ತೂ ಒಳ್ಳೆಯದಲ್ಲ. ಇನ್ನು ನದೇ ನಮ್ಮ ಪಕ್ಷದ ಹಿಂದೆ ಧನುಂಜಯ ಕುಮಾರ್ ಅಂತ ಒಬ್ಬರಿದ್ರು, ಜ್ಞಾಪಕ ಇದೆಯೋ ಗೊತ್ತಿಲ್ಲ. ಅವರು ಇದೇ ರೀತಿ ಪಕ್ಷದ ವಿರುದ್ಧವಾಗಿ ಹೋದರು, 7 ಹೆಸರಿಲ್ದಂಗೆ ಹೋಗ್ಬಿಟ್ರು. ನಡೀತಾ ಇದೆ, ಈಗ ಅವ್ರದ್ದು ನಡೀತಾ ಇದೆ, ಯತ್ನಾಳ್ ಅವ್ರದ್ದು ಸ್ವಲ್ಪ ನಡೀತಾ ಇದೆ. ಆ ಭಾಗದಲ್ಲಿ ಅವ್ರಿಗೊಂದು ಸ್ವಲ್ಪ ಇದಿದೆ, ಏನು ವೈಯಕ್ತಿಕವಾದಂಥ ವರ್ಚಸ್ಸು ಇದೆ. ವಿಶ್ವಾಸಕ್ಕೆ ತಗೊಳ್ಳೋ ಇದೆ, ಪ್ರಯತ್ನ ನಾನು ಇಲ್ಲ ಮಾಡ್ಬೋದು. ಅಂತ ಹೇಳಲ್ಲ. ವಿಶ್ವಾಸಕ್ಕೆ ತಗೊಳ್ಳೋ ಪ್ರಯತ್ನ ಮಾಡ್ಬೋದಲ್ಲ. ಏನಮ್ಮ, ಯತ್ನಾಳ್ ಅವರನ್ನ ವಿಶ್ವಾಸಕ್ಕೆ ತಗೊಳ್ಳೋ ಪ್ರಯತ್ನಗಳು ಎಷ್ಟರ ಮಟ್ಟಿಗೆ ಸಫಲ ಆಗಿದ್ದಾವೆ, ಎಷ್ಟು ಪ್ರಯತ್ನ ಮಾಡಿದ್ದೀರಿ ನೀವು? ಮೇಡಮ್ನವರೇ, ಕಾದ ಬಿಸಿನೀರು ಏಕಾಏಕಿ ತಣ್ಣಗಾಗಲ್ಲ, ಸ್ವಲ್ಪ ಸಮಯ ಬೇಕಾಗತ್ತೆ. ಒಂದು ನಿಮಿಷ ಹೇಳ್ತೀನಿ ಕೇಳಿ. ಕುಡಿದ್ರೆ ಗಂಟ್ಲು ಸುಡುತ್ತೆ, ಕೈ ಸುಡುತ್ತೆ, ಇದು ನಮ್ಗೆ ಅರ್ಥ ಇದೆ. ನಾವು ದೇಶವನ್ನು ಆಳ್ತಿರೋರು, ರಾಜ್ಯವನ್ನು ಆಳಿರೋ, ಅರ್ಥ ಇಲ್ಲ ಅಂತಲ್ಲ. ಆಪರೇಷನ್ ಯಾವಾಗ ಮಾಡಬೇಕು, ಅದಕ್ಕೆ ಯಾವಾಗ ಮುಲಾಮಚ್ಚಬೇಕು, ಯಾವಾಗ ಅದಕ್ಕೆ ಮಾಡ್ತೀವಿ. ನಾನು ಅದನ್ನ ಈ ಹಲ್ಲಿಗೆಳಿತಿಲ್ಲ ಅಥವಾ ಇದರಿಂದ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿಲ್ಲ, ಖಂಡಿತ ಆಗ್ತಿದೆ. ಕಾರ್ಯಕರ್ತರಲ್ಲಿ ಒಳಗೆ ಬಹಳ ಅಸಮಾಧಾನವೂ ಇದೆ, ನಾನು ಒಪ್ಕೊಳ್ತೀನಿ. ಆದರೆ ಯತ್ನಾಳ್ ಅವರು, ನಾನು ಕಾರ್ಯಕರ್ತರ ಬಲದಿಂದ ಪಕ್ಷದ ನೆರಳಿನಿಂದ ಬಂದಿದ್ದೀನಿ, ನನ್ನ ಹೋರಾಟ ಏನೇ ಇದ್ರೂ ಜನಸಾಮಾನ್ಯರ ಬಗ್ಗೆ, ಜನಗಳ ಪರವಾಗಿ, ಸಮಾಜದ ಪರವಾಗಿ, ಪಕ್ಷದ ವಿರುದ್ಧ ಅಲ್ಲ ಅನ್ನೋದು ಅವ್ರು ಸ್ವಲ್ಪ ಮನಗಾಣಬೇಕು. ಇವತ್ತೊಂದು ಸೆಂಟೆನ್ಸು ಸರ್ ಬಹಳ ಆಘಾತವನ್ನು ಉಂಟು ಮಾಡುತ್ತೆ. ಯತ್ನಾಳ್ ಅವ್ರು ಮಾತಾಡೋ ಸಂದರ್ಭದಲ್ಲಿ, ಇವತ್ತೇನೋ ಅವ್ರು ಶಾಸಕರು ಇರ್ಬೋದು, ಡಿ.ವಿ. ಸದಾನಂದ ಗೌಡ್ರೇನು ತೀರಾ ತಪ್ಪಾಗಿ ಮಾತಾಡಲಿಲ್ಲ. ನಿಮಗೆ ಅಸಮಾಧಾನ ಇದೆಯಾ ವಿಜೇಂದ್ರ ಅವ್ರ ಬಗ್ಗೆ? ಹೈಕಮಾಂಡ್ ಹತ್ರ ಹೋಗಿ ಒಂದು ದೂರು ಸಲ್ಲಿಸಿ, ಮನವಿ ಮಾಡಿ, ಮಾತಾಡಿ ಅಂತಂದರು. ಅದಕ್ಕೆ ಡಿ.ವಿ. ಸದಾನಂದ ಗೌಡ್ರಿಗೆ ಯತ್ನಾಳ್ ಅವ್ರು ಹೇಳಿದ್ದು, ಆರಿದ ದೀಪ ಇಷ್ಟು ಮಾತಾಡೋದು ಬೇಡ. ಏನು ಈ ಶಬ್ದಗಳ ಪ್ರಯೋಗದ ಅಗತ್ಯ? ನಾನು ಯತ್ನಾಳ್ವರೆಗೂ ಇವಾಗ ಒಂದು ಟ್ರೆಂಡ್ ನಡೀತಾ ಇದೆ. ನಾವು ಯಾಕೆ ಅಂತಂದ್ರೆ ಬೋಗಿ ಎಷ್ಟಿದಾವೆ ಸರ್ ಈಗ ಹಿಂದ್ಗಡೆ? ನಾನು ಮೇಡಮ್ ಏನೇ ಮಾತಾಡಿದ್ರು ಅವ್ರು ನಮ್ಮ ಪಕ್ಷದಲ್ಲಿ ಒಬ್ಬ ನಾಯಕ. ನಾನು ಈ ಸಂದರ್ಭದಲ್ಲಿ ಅವರು ಈಗ ಹೋಗ್ತಿದ್ದಾರೆ ಅಂತೇಳಿ ಕೆಟ್ಟದಾಗಿ ಮಾತಾಡೋಕ್ಕೆ ಬರಲ್ಲ ಅನ್ಕೊಬೇಡಿ, ಬೇರೆ ಭಾಷೆ ಉಪಯೋಗಿಸೋಕೆ ಬರಲ್ಲ ಅಂತ ತಿಳ್ಕೊಳ್ಬೇಡಿ, ಅದು ನಮ್ಮ ವೈಫಲ್ಯನೂ ಅಂತಲೂ ತಿಳ್ಕೊಬೇಡಿ. ಯತ್ನಾಳ್ ಅವರು ಆರಿದ ದೀಪನೋ ಇಲ್ಲ, ಇದು ಎಣ್ಣೆ ಮುಗಿತಾ ಇರತಕ್ಕಂಥ ದೀಪನು ಇರ್ಬೋದು, ಉರಿತಾ ಇರ್ಬೋದು. ನಾನು ಅದನ್ನ ವ್ಯಾಖ್ಯಾನ ಮಾಡಕ್ ಹೋಗಲ್ಲ. ಯತ್ನಾಳವರಲ್ಲ, ಅವರು ಯತ್ನಾಳವರು ಗೊತ್ತಾಯ್ತು ಮೇಡಮ್, ಹಾರಿದ ದೀಪ ಅಂದ್ರೆ ಅವರೇನೆ. ನಾನು ಹೇಳಿದ್ದು ಇವ್ರ ದೀಪದಲ್ಲಿ ಎಣ್ಣೆ ಮುಗಿತಾ ಇದೆಯೋ ಎಲ್ಲೋ ಗೊತ್ತಿಲ್ಲ, ನಾನು ಆ ರೀತಿ ಹೇಳ್ತಿರೋದು. ಆರ್ಬೇಕಾದ್ರೆ ಜೋರ ಗುರಿಯುತ್ತೆ ಅಂತಾರಲ್ಲ, ಹಂಗ ಅದು ಮುರಿದು ಇದು ಗುರಿತಾ ಇದೆ ನಾನು ಹೇಳಲ್ಲ. ಆದರೆ ಯತ್ನಾಳ್ ಅವರು ಅವರಿಗೆ ಒಂದು ವರ್ಚಸ್ಸಿದೆ, ವಿಷಯ ಇದೆ, ಮಾತನಾಡತಕ್ಕಂಥ ಧಾಟಿ ಇದೆ, ಶೈಲಿ ಇದೆ. ಅದನ್ನ ದ್ವೇಷದ ರೂಪದಲ್ಲಿ ಹೋಗೋದು ಅಷ್ಟು ಒಳ್ಳೇದಲ್ಲ. ಯಾಕೆಂದ್ರೆ ಈ ಪಕ್ಷವನ್ನ ಕಟ್ಟಿದವರು ಯತ್ನಾಳು ಅಲ್ಲ, ಯಡಿಯೂರಪ್ಪನವರು ಅಲ್ಲ, ಪಕ್ಷದ ಕಾರ್ಯಕರ್ತರು. ಇಷ್ಟವಂತ ಕಾರ್ಯಕರ್ತರ ಫಲವಾಗಿ ನೀವೆಲ್ಲ ನಾಯಕರಾಗಿರೋದು.
ನಾಯಕರಾಗಿದ್ದೀರಾ, ನಾವು ಗೌರವಿಸ್ತಿದ್ದೀವಿ, ನಿಮ್ಮನ್ನು ಬಹಳ ಇದಾಗಿ ಕಾಣ್ತಿದ್ದೀವಿ, ನಮ್ಮ ನಾಯಕರು ಅನ್ನೋದಕ್ಕಂಥ ಪ್ರೀತಿ ವಿಶ್ವಾಸ ಇದೆ. ಎಲ್ಲೋ ಕಾರ್ಯಕರ್ತರ ವಿಶ್ವಾಸಕ್ಕೆ ಧಕ್ಕೆ ತಗೊಂಬರಬೇಡಿ. ವಕ್ಫು ಎಲ್ಲರೂ ಹೋರಾಡ್ತಾರೆ, ಎಲ್ಲರ ನಿಲುವು ಒಂದೇ ಇದೆ. ನೀವು ಹೋರಾಡೋದು ಮಾತ್ರಕ್ಕೆ ನಾನು ಒಗ್ಗರಣೆ ಹಾಕಿದ್ರೆ ಮಾತ್ರ ಸಾರು ಚೆನ್ನಾಗಿರುತ್ತೆ ಅಂತ ತಿಳ್ಕೊಂಡ್ರೆ ತಪ್ಪು. ರೈಟ್, ಮಾತಾಡ್ತೀನಿ ಸರ್. ಬಹಳ ಮುಖ್ಯವಾಗಿ ಯತ್ನಾಳ್ ಅವರು ಇವತ್ತು ವಕ್ಫ್ ವಿರುದ್ಧ ಹೋರಾಟುವ ಒಂದು ನೆಪದಲ್ಲಿ ಯಡಿಯೂರಪ್ಪ ಮತ್ತು ಕುಟುಂಬದ ಕುರಿತಂತೆ ಬೈತಾನೇ ಇದ್ದಾರೆ, ಬಹಳಷ್ಟು ಮಾತಾಡ್ತಿದ್ದಾರೆ. ಡಿ ವಿ ಸದಾನಂದಗೌಡರ ಕುರಿತಂತೆ ಕೂಡ ಇವತ್ತು ಮಾತಾಡಿದ್ದಾರೆ. ರೈಟ್, ವಕ್ಫ್ ವಿರುದ್ಧ ಹೋರಾಟ ಮಾಡ್ತಿದ್ದೀರಾ, ಮಾಡಿ ನಿಮ್ಮ ಜೊತೆ ಒಂದಷ್ಟು BJP ಮತ್ತು JDSನ ನಾಯಕರು ಕಾರ್ಯಕರ್ತರು ಜೊತೆಗೂಡಿ ಮಾಡಿದ್ರೆ ಆ ಹೋರಾಟ ಒಂದು ಫಲಪ್ರದ ಅಂತ ಆಗುತ್ತೆ. ಅನ್ನದಾತರಿಗಾಗಿ ಅಲ್ವಾ ನೀವು ಮಾಡ್ತಿರುವಂಥ ಹೋರಾಟ, ಅದಕ್ಕೆ ಪಾಸಿಟಿವ್ ರಿಸಲ್ಟ್ಸ್ ಬೇಕು ಅಂದರೆ ಆ ಬಲ ಬೇಕಾಗುತ್ತೆ. ಆ ಬಲ ನೀವು ಒಬ್ಬರೇ ಅಂತ ಅಂದ್ಕೊಂಡಿದ್ರೆ ಅದು ಬಹಳ ತಪ್ಪಾಗುತ್ತೆ. ಅದರಲ್ಲಿ ಯಾವುದೇ ರೀತಿಯ ಹುರುಳು ಕೂಡ ಯತ್ನಾಳ್ ಅವರು ಒಂದೊಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರೆ ತಲೆಯಲ್ಲಿ ಹುಳ ಬಿಟ್ಟಂಗೆ ಆಗುತ್ತೆ. ಕಶ್ಯಪುರೆ, ಯತ್ನಾಳ್ ಅವ್ರು ಮಾತಾಡೋ ಸಂದರ್ಭದಲ್ಲಿ ಮೂಡ ಅಂಥೇಳಿ BJP ಅವರು ಬಹುದೊಡ್ಡ ಮಟ್ಟದ ಹೋರಾಟ ಮಾಡಿದ್ರು ನೋಡಿ. ಈ ಬೆಂಗಳೂರಿಂದ ಮೈಸೂರುವರೆಗೆ ಪಾದಯಾತ್ರೆ ಮಾಡಿದ್ದು ಯಾರ ಅಣತಿಯ ಪ್ರಕಾರ ಅಂತ ನೋಡೋದಾದರೆ DK ಶಿವಕುಮಾರ್ ಅವರು ಮಾಡಿಸಿದ್ದು ಅಂತ. ಏನು ಹೇಳ್ತೀರಿ ಇದಕ್ಕೆ? ನೋಡಿ, ಯತ್ನಾಳ್ ಅವರು ಗಂಟುಗೊಂದು ಮಾತಾಡ್ತಾರೆ, ಗಳಿಗೊಂದು ಮಾತಾಡ್ತಾರೆ. ಮೂಡ ಅನ್ನೋದು ನಾವು ಡೇ ಒನ್ನಿಂದನೇ ಹೇಳ್ಕೊಂಬರ್ತೀವಿ. ಇಟ್ ಈಸ್ ನಾಟ್ ಎ ಸ್ಕ್ಯಾಮ್ ಅಂತ. ಅವ್ರು ಗಂಟುಗೊಂದು ಗಳಿಗೊಂದು ಮಾತಾಡ್ತಾರೆ. ಅವ್ರ ಪಕ್ಷದಲ್ಲೇ ಅವ್ರ ಮಾತಿಗೆ ಬೆಲೆ ಇಲ್ಲ. ಹಾಗಾಗಿ ಅವರು ಯಾರ ಅಣತಿ ಅಂತೆ ಮಾಡ್ತಾರೆ. ಇವಾಗ ಅವರು ವಿಜೇಂದ್ರ ಯಡಿಯೂರಪ್ಪನ ವಿರುದ್ಧ ಮಾತಾಡ್ತಿರೋದು ಯಾರ ಅಣತಿ ಅಂತೆ? BL ಸಂತೋಷ್ ಅಣತಿ ಅಂತೇನೋ, ಪ್ರಹ್ಲಾದ್ ಜೋಶಿ ಅಣತಿ ಅಂತೇನೋ, ಇಲ್ಲ ಮೋದಿ ಅಣತಿ ಅಂತೇನೋ, ಇಲ್ಲ ಅಮಿತ್ ಶಾ ಅಣತಿ ಅಂತೇನೋ? ಯಾವ ಅಣತಿ ಅಂತ ಇವಾಗ ಅವ್ರು ಹೇಳ್ಬೇಕು. ಇವಾಗ ಇಷ್ಟೊಂದು ಮಾತಾಡ್ತೀಯಾರಲ್ಲ, 2019ರಿಂದ ಅವ್ರ ಹೋರಾಟ ಶುರುವಾಗಿರೋದು ಯಡಿಯೂರಪ್ಪ ಮತ್ತೆ ವಿಜೇಂದ್ರನ್ ವಿರುದ್ಧವಾಗಿ. ಇಲ್ಲಿವರೆಗೂ ಒಂದು ನೋಟಿಸ್ ಕೊಟ್ಟಿದ್ದಾರೆ ಅವ್ರ ಪಕ್ಷದವರು? ಏನು ಕೊಟ್ಟಿಲ್ಲ. ಮತ್ತೆ ಅವ್ರು ಮಾಡ್ತಿರೋ ಹೋರಾಟ ಯಾರ ಅಣತಿ ಅಂತೆ? ಅವರು ವಿಜೇಂದ್ರನ್ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ, ಯಡಿಯೂರಪ್ಪನ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ಆ ಹೋರಾಟ ಯಾರ ಅಣತಿ ಅಂತೆ ಅಂತ BJP ಅವ್ರು ಹೇಳ್ಬೇಕು. ಇಲ್ಲಿವರೆಗೂ ಒಂದು ಸಿಂಗಲ್ ನೋಟಿಸ್ ಕೊಟ್ಟಿಲ್ಲ. ಇಲ್ಲ ಡೆಲ್ಲಿಗೆ ಕರೆಸಿ ಮಾಡ್ತಿರೋ ತಪ್ಪು ನೀನು ಬಾಯಿ ಮುಚ್ಕೊಂಡು ಕೂತ್ಕೊ ಅನ್ನೋದೊಂದು ಮಾತು ಅವರ ರಾಜ್ಯ ಯಾರೋ BJP ಇನ್ಚಾರ್ಜ್ ಸೆಕ್ರೆಟರಿ ಅವ್ರ ಬಾಯಿಲಿ ಒಂದು ಮಾತು ಬಂದಿಲ್ಲ, ಅವ್ರಿಗೆ ಬೈದಿದ್ದಾರೆ. ಯಾರು ಇನ್ಚಾರ್ಜ್ ಸೆಕ್ರೆಟರಿಗೆ ಈತ ಬೈದಿದ್ದಾರೆ. ಅವನು ಬ್ರೋಕರ್ ಥರ ಬರ್ತಾರೆ, ಬ್ರೋಕರ್ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಂತ ಈತ ಯತ್ನಾಳೇ ಹೇಳಿದ್ದಾರೆ. ಹಾಗಾದರೆ ಇವರು ಮಾಡ್ತಾ ಇರೋದು ಯಾರ ಅಣತಿ ಅಂತೆ? RSS ಅಣತಿ ಅಂತನೋ, ಮೋದಿ ಅಣತಿ ಅಂತನೋ, ಇದು ಸಂತೋಷ್ ಅಣತಿ ಅಂತನೋ, ಇಲ್ಲ ಸೋಮಣ್ಣನ ಅಣತಿ ಅಂತನೋ, ಇಲ್ಲ ಮೋದಿ ಅಣತಿ ಅಂತನೋ, ಇಲ್ಲ ಅಮಿತ್ ಶಾ ಅಣತಿ ಅಂತನೋ, ನಡ್ಡಾ ಅಣತಿ? ಯಾರ ಅಣತಿ ಅಂತ ಜಗತ್ತಿಗೆ ಮುಂದೆ BJP ಅವ್ರು ಬಂದು ಹೇಳಬೇಕು. ಜವಾಬ್ದಾರಿ ಬಗ್ಗೆ ಮಾತಾಡೋಣ ಕಶ್ಯಪ್ ಅವರೇ. ಆಡಳಿತ ಪಕ್ಷ ಅಂದಾಗ ನೀವು ಮಾಡೋದಿಲ್ಲ. ಒಂದು ಮಾತು ಕೇಳ್ತೀನಿ. ಯಡಿಯೂರಪ್ಪ ಆಣತಿ ಅಂತ ಹೇಳಿದ್ರೆ ಅದು ಪಕ್ಷದ ಯತ್ನಾಳ್ ಹೇಳಿದ್ರೆ ಅದು ಪಕ್ಷದ ಹೇಳಿಕೆ ಅಲ್ಲ. ಈ ತಲೆಕೆಟ್ಟವ್ರು ಕಾಂಗ್ರೆಸ್ನಲ್ಲಿ ಬೇಜಾನ್ ಜನ ಅವರೇ. ತಲೆಕೆಟ್ಟವ್ರು ಇಲ್ಲ ಅಲ್ಲೇನಿಲ್ಲ ಅನ್ಕೊಂಬೇಡಿ. ಅದಕ್ಕೋಸ್ಕರ ಅವ್ರಿಗೆ ಯಾಕೆ ನೋಟಿಸ್ ಕೊಡ್ತಾ ಇಲ್ಲ? 7 ವರ್ಷ ಕೇಳ್ರಿ, 5 ವರ್ಷ ಆಯ್ತು ನೋಟಿಸ್ ಕೊಟ್ಟಿಲ್ಲ. ನೋಡಿ ಮೇಡಮ್, ಅವ್ರು ಹೇಳೋದಲ್ಲ ಕೇಳಿಸ್ಕೊಂಡೆ. ತಲೆಕೆಟ್ಟವ್ರನ್ನ ಕಾಂಗ್ರೆಸ್ನಲ್ಲಿ ಇಲ್ಲ ಅಂತಲ್ಲ. ಇವಾಗ ಒಂದು ಗವಿಯಪ್ಪನಿಂದ ಹಿಡ್ಕೊಂಡು ಮುಖ್ಯಮಂತ್ರಿಯವ್ರಿಗೂ ಮಾತಾಡಿರೋರು ಇದ್ದಾರೆ. ನಾನು ಹಂಗೆ ಹೇಳಕ್ ಹೋಗಲ್ಲ, ಅವ್ರ ಪಕ್ಷ ತೆಗಳಕ್ಕೆ ನಾನು ಇಲ್ಲಿ ಬಂದಿಲ್ಲ. ಆದ್ರೆ ಯತ್ನಾಳ್ ಅವರು ಅವ್ರು ಹೇಳೋದ್ರ ಗಂಟುಗೊಂದು ಗಳಿಗೊಂದು ಮಾತಾಡೋದು ನಿಜ. ಅಷ್ಟಕ್ಕೆ ನಿಲ್ಸಿರೋ ಸಾಕು. ಮೋದಿ ಅಮಿತ್ ಶಾ ಕೈಯಲ್ಲಿ ಹಾಕಿದ್ರು ಮೈಯಲ್ಲಿ ಕೊರ್ಚ್ಕೊಂಡ್ರು, ಹೇಳೋ ಅವಶ್ಯಕತೆ ಇಲ್ಲ. ತಲೆಕೆಟ್ಟವ್ರು ಎಲ್ಲ ಪಾಕ್ ಪಟ್ಟದಲ್ಲೂ ಅವರೇ. ನಮಗ್ ಗೊತ್ತು, ನಾವ್ ಯಾವ ಹೇಳಲ್ಲ, ನೀವು ಅರ್ಥ ಮಾಡ್ಕೊಳ್ದಾರ ನೀವು. ಮನೆ 6 ವರ್ಷ ಹೇಳಿದ ತಕ್ಷಣ ಹಾಸ್ಪಿಟ್ಲಿಗೆ ಹೋಗಿದ ತಕ್ಷಣ ಆಪರೇಷನ್ ಮಾಡೋದು ತೀರ್ಮಾನ ಮಾಡೋಣ ಡಾಕ್ಟ್ರು. ಆಸ್ಪತ್ರೆ ಆ ಡಾಕ್ಟರ್ ಮಾಡ್ತೀವಿ. ನೀವು 6 ವರ್ಷ ಬೇಕಾ? 6 ವರ್ಷ ಬೇಕಾ? ಪೂರ್ತಿ ಕೇಳಿ ಮೇಡಮ್, ತಲೆಕೆಟ್ಟವರು ನಿಮ್ಮ ಪಕ್ಷದಲ್ಲೂ ಬೇಜಾರವ್ರೆ. ಅಲ್ಲ ಸರ್, ನೀವು ಹೇಳೋದಲ್ಲ ಅದಕ್ಕೆ ಯಡಿಯೂರಪ್ಪ, ಅದಕ್ಕೆ ಅಮಿತ್ ಶಾ, ಮೋದಿ. ಹೌದು, ಯಾರ ಅಣತಿ ಅಂತ ಅವರು ನಿಂತ್ಕೊಂಡು ಮಾತಾಡ್ತಾರೆ. ಹೇಳ್ಬೇಕು ಯಾರ ಅಣತಿ ಅಂತ ಹೇಳ್ಬೇಕು. ಅವರು ಒಗ್ಗಟ್ಟಿಲ್ಲ ಅಂತ ಒಪ್ಕೊಂಡಿದ್ದೀವಿ. ಅಮಿತ್ ಶಾ ಅಣತಿ ಅಂತನೋ, ಮೋದಿ ಅಣತಿ ಅಂತನೋ, BL ಸಂತೋಷ, ಜೋಶಿನೋ, ಸೋಮಣ್ಣನೋ ಹೇಳ್ಬೇಕು. ಒಗ್ಗಟ್ಟು ಉಳಿಸ್ಕೊಳ್ಳಿ ಯೋಗ್ಯತೆ ಕೇಳಿ. ನಮ್ಮಲ್ಲಿ ಒಗ್ಗಟ್ಟಲ್ಲಿ ಒಪ್ಕೊಂಡಿದ್ದೀನಿ. ಹೌದು, ಯತ್ನಾಳ್ ತಪ್ಪು ಮಾಡಿ ನಾನು ಒಪ್ಕೊಂಡಿದ್ದೀನಿ. ಅವ್ರಿಗೆ ಶಕ್ತಿ ಇದೆಯಾ? ಹೇಳ್ಬೇಕು. ಮೋದಿ ಹಿಂದೆ ನಿಂತ್ಯಾರೋ, ಅಮಿತ್ ಶಾ ನಿಂತ್ಯಾರೋ, ನಡ್ಡಾ ನಿಂತ್ಯಾರೋ, ಸಂತೋಷ್ ನಿಂತ್ಯಾರೋ, ಯಾರ ಅಂತ ಕುಡಿತಾ ಇದ್ದಾನೆ ವ್ಯಕ್ತಿ. ಹೇಳ್ತಾ ಹೋಗ್ತಂದ್ರೆ ನಾನು ಕಾಂಗ್ರೆಸ್ ಪಕ್ಷ ತಗೊಳಕ್ ಬಂದಿಲ್ಲ. ನಿಜ, ನೀವು ಕೇಳ್ತಿರೋದು ನಮ್ಮ ಪಕ್ಷದಲ್ಲಿ ನಾನು ಒಪ್ಕೊಂಡಿದ್ದೀನಿ. ಇಲ್ಲ ಸರ್, ವಿಷಯ ನೋಡಿ, ವಿಧಾನಸಭಾ ಚುನಾವಣೆ. ಹೌದು, ಅದಕ್ಕೂ ಪೂರ್ವದಲ್ಲಿ ನರೇಂದ್ರ ಮೋದಿ ಅವರು ಬಂದಿದ್ದೇನು, ಅಮಿತ್ ಶಾ ಅವ್ರು ಬಂದಿದ್ದೇನು, JP ನಡ್ಡಾ ಅವ್ರು ಬಂದಿದ್ದೇನು. ಆಮೇಲೆ ಒಂದು ರಿಸಲ್ಟ್ ಕೊಟ್ರಿ ನೀವು ಕರ್ನಾಟಕದ. ತಿರುಗು ನೋಡ್ಲಿಲ್ವಲ್ಲ ಸರ್?
ಯಾಕೆ ತಿರುಗಿ ನೋಡ್ಬೇಕು? ವಿರೋ- ಅಲ್ಲ, ಅಲ್ಲ, ಯಾಕೆ ತಿರುಗಿ ಯಾಕೆ ನೋಡ್ಬೇಕು ಮೇಡಮ್? ನೋಡ್ಬಾರ್ದು ಮೋದಿ ಅವ್ರು ಸರ್? ಏನ್ ತಿರುಗಿ- ನೀವು ಮೇಡಮ್, ಇವಾಗ BJP ಲಿ ಬಲಪಡಿಸೋದು ನೀವು- ಬೇಡವಾ? ನೀವು- ಸಂಘಟನೆ ನೀವು ಆಗೋದು ಮದುವೆ ಬೇಡವಾ? ಮಾಡಿದ್ಮೇಲೆ ಸಂಸಾರ ನೀವು ಸಾಗಿಸ್ಬೇಕು. ಯಾವಾಗಲೂ ಅಪ್ಪ ಮಾವ ಬರಲ್ಲ. ನೀವು ತಿಳ್ಕೊಳ್ಳಿ, ಅವ್ರು ಬಂದಿದ್ದಾರೆ, ಪಕ್ಷದ ಪರವಾಗಿ ಕೆಲಸ ಮಾಡಿದ್ರೆ. ಮೋದಿ ಕೂಡ ಪಕ್ಷದ ಕಾರ್ಯಕರ್ತ, ಏನ್ ಹೋಗ್ತಾನೆ ಏಕದಮ್ ಪ್ರಧಾನ ಮಂತ್ರಿಯಾಗಿ ಬರಲಿಲ್ಲ, ಕಾರ್ಯಕರ್ತನಾಗಿ ಬಂದಿದ್ದಾರೆ, ಪಕ್ಷದ ಪರವಾಗಿ ದುಡಿದಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರ ನೀವು ಹಂಗೆ ರಾಜ್ಯದಲ್ಲಿ ನಮ್ದೊಂದು ಕಮಿಟಿ ಇದೆ, ಟೀಮ್ ಇದೆ, ಎಲ್ಲ ಇದೆ, ಮಾಡ್ಕೊಂಡು ಹೋಗ್ರಿ ಅಂತ ಬಿಟ್ಟಿದ್ದಾರೆ. ಮಾಡ್ಕೊಂಡು ಹೋಗ್ಬೇಕಾದ್ರೆ ನಾವು ನಮ್ಮಲ್ಲಿ ಒಂದ್ ಸ್ವಲ್ಪ ಇದಾಗಿದೆ. ನಾನು ಒಪ್ಕೊಂಡಿದ್ದೀನಿ, ನೀವು ತಿರ್ಗಾ ಸೋತಿದ್ದೀನಿ ಅಂತ ಹೇಳಿ ಗುದ್ದಕ್ಕೆ ಬಂದ್ರೆ ನಮಗೂ ಬರುತ್ತೆ. ಹೈಕಮಾಂಡ್ ಅಂತ ಕರಿಬಿಡಿ ಹಂಗಾರೆ. ನಾವು ನೋಡಿ ಮೇಡಮ್, ಕರಿಬೇಡಿ, ಅವ್ರ ಕಡೆಗೆ ಹೋಗ್ಲಿ. ರಾಜ್ಯ ಬಿಜೆಪಿ ನಾಯಕರು ಏನ್ ಮಾಡ್ಬೇಕು ಮಾಡ್ಕೊಂಡು ಹೋಗ್ಲಿ. ವಿಚಾರವನ್ನ ಒಪ್ಕೊಂಡಿದ್ದೀವಿ. ಸರ್, ನೀವು ನೋಡಿ, ಹೇಳಿದ ರೀತಿಯಲ್ಲಿ ನಮ್ಮ ಪಕ್ಷವನ್ನು ನಡೆಸಲು ಸಾಧ್ಯವಿಲ್ಲ. ಕರಿಬೇಡಿ, ಮಾಡಬೇಡಿ, ನಮಗೆ ಗೊತ್ತಿದೆ, ಸರ್ ಮಾಡ್ಕೊಳ್ತೀವಿ. ನೀವು ಎಚ್ಚರಿಕೆ ಮಾತುಗಳನ್ನು ಆಡ್ತಿದ್ರ, ಜನಗಳ ಮುಂದೆ ಹೇಳ್ತಿದ್ರ, ನಾವು ಅದನ್ನು ಗೌರವಿಸ್ತೀವಿ. ಸರ್, ನೀವು ಹೇಳಿದ ಪಾಯಿಂಟ್ಗೆ ಬರೋಣ. ಸಂಸಾರದಲ್ಲಿ ವ್ಯತ್ಯಾಸ ಬಂತು ಅಂದ್ರೆ ಪಕ್ಕದ ಮನೆಗೆ ಹೋಗಲ್ಲ, ಅದೇ ಅಪ್ಪ ಅಮ್ಮನ ಹತ್ರ ಹೋಗೋದು ಅಲ್ವೇ? ಅದೇ ಅಪ್ಪ ಅಮ್ಮ ಈ ಹೈಕಮಾಂಡ್. ಇಲ್ಲಿ ಪಕ್ಕದ ಮನೆಯವರೇ ಬಹಳ ಉಳಿ ಎಣ್ತಿರೋದು. ಮನೆಯವರೇನೆ ಸಂತೋಷವಾಗಿರ್ತೀರಾ, ಚೆನ್ನಾಗಿದ್ರೆ ಪಕ್ಕದ ಮನೆಯವರೇ ಉಳಿ ಎಣ್ತಿರೋದು. ತಲೆಕೆಟ್ಟವ್ರು ಅಂತ ಹೇಳಿದ್ನಲ್ಲ, ಆ ತಲೆಕೆಟ್ಟ ಪಕ್ಕದ ಮನೆಯವರು ಯಾರೋ JDS ನವರು ಏನಲ್ವಾ? ನಮ್ಮ ಮೈತ್ರಿ ಕೇಳ್ಕೊಳ್ಳಿ, ಇವ್ರ ಮೈತ್ರಿ ಕೇಳ್ಕೊಳ್ಳಿ. ದಿನೇ ದಿನ ಒಂದೊಂದು ಬೆಳ್ ಕಟ್ ಮಾಡಿ ಮಣ್ಣು ಕೈ ಹಾಕ್ತಿರೋದು ಇವ್ರದ್ದು. ಅದ್ ನೋಡಕ್ ಹಸ್ತ, ಹಸ್ತದಲ್ಲಿ ಬೆಳ್ಗಳೇ ಇಲ್ಲ, ನೋಡಕ್ ಹಸ್ತ, ಹಸ್ತದಲ್ಲಿ ಒಂದೊಂದು ಬೆಳ್ಳೆ ಕಟ್ಟಾಗ್ತಾ ಐತೆ, ನೋಡಕ್ ಕಷ್ಟ. DK ಶಿವಕುಮಾರ್ ಅವರು ಹೇಳಿದ್ದಾರೆ ಸರ್, ಪಕ್ಷದ ಚಿಹ್ನೆ ತೆನೆ ಹೊತ್ತ ಮಹಿಳೆ ಎಲ್ಲಿರ್ಬೇಕು, ಕಮಲ ಎಲ್ಲಿರ್ಬೇಕು, ಕೈ ಎಲ್ಲಿರ್ಬೇಕು ಅಂತ. ಕಮಲ ಯಾವತ್ತಿದ್ರು ಸೇರ್ಬೇಕಾದ ಸೇರತ್ತೆ. ಕೈ ಏನೇನ್ ಅದೆಲ್ಲ ಮಾಡ್ಬಿಟ್ಟಿದೆ. ಕೈ ಮಧ್ಯ ಬಿದ್ದು ಒದ್ದಾಡ್ತಾ ಇದ್ದಾರೆ ಯತ್ನಾಳು, ಯಡಿಯೂರಪ್ಪ, ವಿಜೇಂದ್ರ, ಈಶ್ವರಪ್ಪ ಎಲ್ಲರೂ ಬಿದ್ದು ಒದ್ದಾಡ್ತಾರೆ. ಕೆಳಗೆ ಇದ್ರು ಕೂಡ ಸೇರ್ಬೇಕಾದ ಜಾಗ ಸೇರತ್ತೆ. ಒಂದ್ಸಲ ಮಾಡೋಗಿದೆ. ವಕ್ಫ್ ವಿರುದ್ಧದ ಹೋರಾಟ ಅಂತ ನೀವು ಹೇಳಿದ್ರಿ, ಅಂದ್ರೆ ಒಂದು ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ಹೋರಾಟ ಮಾಡ್ತಿದ್ದಾರೆ ಅಂತ. ಸರ್, ಅದಕ್ಕೊಂದು ಬಲ ಬೇಕು. ನೀವು ಒಬ್ಬರೇ ನಿಂತ್ಕೊಂಡು ಗುದ್ದಾಡೋಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ 5-6 ಜನ ಇಟ್ಕೊಂಡ್ಬಿಟ್ಟು ಹೋರಾಟ ಮಾಡ್ತಾ ಕೂತ್ಕೊಂಡ್ರೆ, ಈಗ ಮೈತ್ರಿ ಪಕ್ಷನ ನೀವು ಪಬ್ಲಿಕ್ಕಾಗಿ ಅನೌನ್ಸ್ ಮಾಡಿ ಚುನಾವಣೆಗಳನ್ನು ಎದುರಿಸಿದ ಮೇಲೂ ಕೂಡ BJP JDS ಎಲ್ಲ ಸಮಗ್ರವಾಗಿ ಹೋರಾಟ ಮಾಡಿದ್ರೆ ಖಂಡಿತವಾಗ್ಲೂ ವಕ್ಫಲ್ ಆಗಿರುವಂಥ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಬೋದು. ಈ ಒಂಟಿ ಹೋರಾಟ ಅಂತ ಕರೆಯೋಕ್ಕಾಗತ್ತೆ. ಒಂದು ಮಾತನ್ನ ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ, ಯಾವುದೇ ಪಕ್ಷಕ್ಕೆ ತನ್ನದೇ ತತ್ವ ಸಿದ್ಧಾಂತ ರೀತಿ ನೀತಿಗಳು ಇರುತ್ತೆ. ಅದು ಜಂಟಿಯಾಗಿ ಹೋಗುವಂಥ ಸಂದರ್ಭದಲ್ಲೂ ಕೂಡ ಎಲ್ಲಾರನ್ನೂ ಪ್ರತಿಯೊಂದು ವಿಚಾರದಲ್ಲೂ ವಿಶ್ವಾಸಕ್ಕೆ ತಗೊಂಡೇ ಹೋಗ್ತಾರೆ ಮ್ಯಾಕ್ಸಿಮಮ್ ಆಗಿ. ಕೆಲವು ಸಂದರ್ಭಗಳು ನಾನು ಆಗಲೇ ಹೇಳಿದೆ, ಒಂದು ಮನೇಲಿ ಅಣ್ಣ ತಮ್ಮದಿರಿಗೂ ಕೂಡ ಸಣ್ಣ ಪುಟ್ಟ ವಿಭೇದಗಳು ಇರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ನಾನೊಂದು ಮಾತು ಕಾಂಗ್ರೆಸ್ ವಕ್ತಾರನ್ನ ಕೇಳ್ತೀನಿ, ಆಯ್ತಪ್ಪ, ನೀವೊಂದು CM ವಿಷಯ ಬಂದಾಗ ಆಲ್ಟರ್ನೇಟ್ CM ಯಾರು ಅಂದಾಗ ಮಾಗಡಿ ಬಾಲಕೃಷ್ಣ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಚೆಲುವರಾಯಸ್ವಾಮಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಆ ಕಡೆ ಉತ್ತರ ಕರ್ನಾಟಕದಿಂದ ಒಂದು 8-10 ಜನ ಕೊಡ್ತಾರೆ ಸ್ಟೇಟ್ಮೆಂಟು. ಯಾರು ನಮ್ಮ ಹಿರಿಯ ಮುಖಂಡರುಗಳೇ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ. ಅವರೇನು ವೇಣುಗೋಪಾಲ್ ಅವ್ರು ಹೇಳಿದ್ರು ಅಂತ ಏನಾದರೂ ಸ್ಟೇಟ್ಮೆಂಟ್ ಕೊಟ್ರಾ, ಸೋನಿಯಾ ಗಾಂಧಿ ಏನಾದರೂ ಹೇಳಿದ್ರು ಅಂತ ಸ್ಟೇಟ್ಮೆಂಟ್ ಕೊಟ್ರಾ, ಅಥವಾ ರಾಹುಲ್ ಗಾಂಧಿ ಏನಾದರೂ ಹೇಳ್ಕೊಟ್ರು ಅಂತ ಸ್ಟೇಟ್ಮೆಂಟ್ ಕೊಟ್ರಾ? ನಾನು ಕೇಳ್ತಾ ಇರ್ತಕ್ಕಂಥ ಎಲ್ಲ ಪಕ್ಷದಲ್ಲಿ ಸರ್ವೇ ಸಾಮಾನ್ಯ. ಅಂಥ ಸಂದರ್ಭಗಳು ಬಂದಾಗ ಹಿರಿಯರು ಬರ್ತಾರೆ, ಕೂತ್ಕೋತಾರೆ, ಮಾತಾಡ್ತಾರೆ. ಈಗ ನೀವು ಹೈಕಮಾಂಡ್ ವಿಷಯದಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಮಿತ್ರ ಪಕ್ಷದ ಬಗ್ಗೆ ಕೂಡ ನಮ್ಮ ಕಾಂಗ್ರೆಸ್ ವಕ್ತಾರರು ಮಾತಾಡಿದ್ರು. ಹಿಮಾಚಲ ಪ್ರದೇಶ ಅಲ್ಲಿ ಚುನಾವಣೆಗಳು ನಡೆದಂಥ ಸಂದರ್ಭದಲ್ಲಿ ನಿಮ್ಮ ಮಿತ್ರ ಪಕ್ಷ, ನಾವಾದರೂ ಜೊತೆಲೇ ಇದ್ದೀವಿ, ಇವತ್ತಿಗೂ ಜೊತೆಲೇ ಹೋರಾಟ ಮಾಡ್ತಾ ಇದ್ದೀವಿ. ಆಮ್ ಆದ್ಮಿ ಪಕ್ಷ ನಿಮ್ಮ ಜೊತೆಲೆ ಹೋರಾಟ ಮಾಡ್ತು, ನಿಮ್ಮ ಜೊತೆಲೆ ನಿಂತ್ಕೊಂಡು ಚುನಾವಣೆ ನಡೆಸ್ತು, ಇಂಡಿವಿಜುವಲಾಗಿ ಹೋಗ್ಲಿಲ್ವಾ? ಎಲ್ಲಿ ಬಂತು ನಿಮ್ಮ ತತ್ವ ಸಿದ್ಧಾಂತ ರೀತಿ ನೀತಿಗಳಾಗಾದರೆ? ನಿಮ್ಮಲ್ಲಿ ಹೈಕಮಾಂಡ್ ಇದೆಯಾ ಅಂತ ನಾವು ಕೇಳಬೇಕು ತಾನೆ ಹಾಗಾದರೆ, ಅಥವಾ ನಿಮ್ಮ ಮೈತ್ರಿ ಧರ್ಮ ನಿಮ್ಮಲ್ಲಿ ಇದೆಯಾ ಅಂತ ನಾವು ಕೇಳಬೇಕು ತಾನೆ? ಯತ್ನಾಳ್ ವಿಷಯದಲ್ಲಿ ಅವ್ರ ಪಕ್ಷದವ್ರು ತಗೋತಾರೆ. ಇವತ್ತು ಸಾಯಂಕಾಲ ಹೈಕಮಾಂಡು, ನಾನೀಗ ಇದರಲ್ಲಿ ಮಾಧ್ಯಮದಲ್ಲಿ ನೋಡಿ ಬಂದಿದ್ದೀನಿ, ನಾನು ಬರೋಕ್ಕಿಂತ ಮೊದಲು ಹೈಕಮಾಂಡ್ ಕರೆದಿದೆ. ಹೈಕಮಾಂಡ್ಗೂ ಕೂಡ ಒಂದು ಉತ್ತರ ಕೊಟ್ಟಿದ್ದಾರೆ, ನಾನು ಒಬ್ಬನೇ ಬರಲ್ಲ, ಒಟ್ಟಾಗಿ ಬರ್ತೀನಿ, ಎಲ್ಲರನ್ನ ಕರ್ಕೊಂಡು ಇದನ್ನ ಮುಗಿದ ಮೇಲೆ ಬರ್ತೀನಿ ಅಂತ. ವಿಜೇಂದ್ರ ಅವ್ರ ಕಡೆಯಿಂದ ಒಂದು ದೂರಂತೂ ಈ ಸತಿ ಹೋಗ್ಬೋದು ಹಂಗಾದ್ರೆ. ಒಂದು ನಿಮಿಷ, ಈಗ ನೋಡಿ, ಒಂದು ಮಾತು ಹೇಳ್ತಿದ್ದೀನಿ, ಸರ್ವೇ ಸಾಮಾನ್ಯ ಯಾವುದೇ ಪಕ್ಷದಲ್ಲಾಗಿರಲಿ ಒಬ್ಬ ರಾಜಕೀಯ ನಾಯಕ ಹುಟ್ಟು ಬರುವಂಥ ಸಂದರ್ಭದಲ್ಲಿ ತನ್ನ ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕೆ ತಂದೆ ಆದಂಥ ಹೋರಾಟಗಳು ಮಾಡ್ಕೊಂಡ್ಬರ್ತಾ ಇರೋದು ಸಹಜ. ತನಗೂ ಅಸ್ತಿತ್ವ ಬೇಕಾಗ್ತದಲ್ವಾ? ಕೆಲವು ಅವ್ರಿಗಿಂತ ಮೇಲೆ ನಾನು ಹೋಗ್ಬೇಕು, ನಾನು ಒಂದು ಸ್ಥಾನಮಾನ ಪಡ್ಕೋಬೇಕು ಅನ್ನೋಂಥ ಸಂದರ್ಭದಲ್ಲಿ ಓಪನ್
ಓಪನ್ ಮಾತಾಡೋಣ. ಯಾಕಂದ್ರೆ ಮುಚ್ಚು ಮನೆ ಇಟ್ಕೊಂಡು ದಿನ ಅದೇ ಡಿಬೇಟ್ ಮಾತಾಡಿದ್ರೆ ಸರೋಗಲ್ಲ. ವಾಸ್ತವಾಂಶಗಳನ್ನು ಮಾತಾಡೋಣ. ಯಾಕೆ ಇವತ್ತು ಕಾಂಗ್ರೆಸ್ ಅಲ್ಲಿ ಅಷ್ಟೊಂದು ಜನ ಕಿತ್ತಾಡ್ತಾ ಇದ್ದಾರೆ ಹಾಗಾದ್ರೆ? ಅವರೆಲ್ಲ ಕೂಡ ಆಕಾಂಕ್ಷಿಗಳವರ ದುಡಿದಿರೋಲ್ಲ. BK ಹರಿಪ್ರಸಾದ್ ಅಂತ ಹಿರಿಯ ಮುಖಂಡರು ಇವತ್ತು ಆಡಳಿತ ಪಕ್ಷದಲ್ಲಿ ಇದ್ಕೊಂಡು ಸಿದ್ದರಾಮಯ್ಯ ಏನೇನಂತ ಬೈದ್ರು, ಏನೇನಂತ ಬೈದ್ರು ಹಾಗಾದ್ರೆ? ಇದು ನಿಮ್ಮ ಯಾರು ಹೇಳ್ಕೊಟ್ರು? ಸೋನಿಯಾ ಗಾಂಧಿ ಫೋನ್ ಮಾಡಿ ಹೇಳಿದ್ರ ಬೈ ನೀನು ಅಂತೇಳಿ? ಕೋಳಿವಾಡ ಅನ್ನೋದು ಒಂದು ಆ ಥರದ 50 ಜನ ಮಾತಾಡಿದ್ರು ನಿನ್ನೆ ಗವಿಯಪ್ಪನ ತನಕನು. ಆಮೇಲೆ ಅವ್ರು ಪದೇ ಪದೇ ಮೈತ್ರಿ ಧರ್ಮನ ಇದಕ್ಕೆ JDS ಕುಮ್ಮಕ್ಕು ಅಂತ ಅವ್ರು ಯಾವತ್ತೂ ಕೂಡ ಒಡೆದ ಆಳ್ತಕ್ಕಂಥದ್ದು ಅವ್ರಿಗೆ ಭಾರಿ ಖುಷಿ. ಅವರು ಆಡಳಿತದಲ್ಲಿ ನಮಗೆ ಜನ ನಮಗೆ 136 ಸೀಟ್ ಕೊಟ್ಟಿದ್ದಾರೆ, ಉತ್ತಮ ಅಂತ ಸರ್ಕಾರ ಕೊಡಬೇಕು, ಅದ್ಯಾವುದು ಯೋಚನೆ ಇಲ್ಲ. ಯಾರು ಅಧಿಕಾರ ಪಡ್ಕೋಬೇಕು, ಯಾರು ಎಲ್ಲಿ ತುಳಿಬೇಕು, ಯಾರು ಒಟ್ಟಾಗಿದ್ದಾರೆ ಅವ್ರನ್ನ ಯಾವತ್ತು ಬಿಡಿಸ್ಬೇಕು. ಇವತ್ತು ಕೂಡ JDS BJP ಜೊತೆ ಹೋಗೋದಕ್ಕೆ ಕಾರಣ ಏನು ಅಂತ ಅವ್ರು ಹೇಳ್ಬೇಕು ತಾನೆ. ಹಾಗಾದ್ರೆ ದೇವೇಗೌಡರು ಏನ್ ಮಾಡಿದ್ರು, ಕುಮಾರಸ್ವಾಮಿ ಏನ್ ಮಾಡಿದ್ರು, ಪ್ರಧಾನಮಂತ್ರಿ ಮಾಡಿದ್ ನಮ್ಮ ಪಕ್ಷದವರು ಯಾವ ದೇವೇಗೌಡರು ಕುಮಾರಸ್ವಾಮಿಗೆ ಸ್ವಂತ ಬರೆದಿದ್ದ ಅಧಿಕಾರ ನಡೆಸಕ್ಕೆ ಬರಲ್ಲ. ಅದಕ್ಕೆ ಬೆಸ್ಟ್ ಸ್ಟ್ಯಾಂಡ್ ಅಲ್ಲಿ ಮಜಾ ಮಾಡ್ತಾ ಕೂತಿದ್ರು. ಬೆಸ್ಟ್ ಸ್ಟ್ಯಾಂಡ್ ಅಲ್ಲಿ ಮಜಾ ಮಾಡ್ತಾ ಕೂತಿದ್ರು. ಬೆಸ್ಟ್ ಸ್ಟ್ಯಾಂಡ್ ಅಲ್ಲಿ ಮಜಾ ಮಾಡ್ತಾ ಕೂತಿದ್ರು. ಬೆಸ್ಟ್ ಸ್ಟ್ಯಾಂಡ್ ಅಲ್ಲಿ ಶಾಸಕರು ಅನುದಾನ ಕೊಡಪ್ಪ ಅಂದ್ರೆ ಇಲ್ಲಪ್ಪ ಓಕೆ. ಸಮೀವುಲ್ಲಾ ಸರ್, ಬಸನಗೌಡ ಪಾಟೀಲ್ ಯತ್ನಾಳ್ ಸಂದರ್ಭದಲ್ಲಿ ಈಗ ರಾಜ್ಯ BJP ನಾಯಕರ ಮಧ್ಯ ಅಥವಾ ಅವ್ರ ಬಗ್ಗೆ, ಯಡಿಯೂರಪ್ಪ ಅವ್ರ ಬಗ್ಗೆ ಇರ್ಬೋದು, ವಿಜೇಂದ್ರ ಬಗ್ಗೆ ಈ ಮಟ್ಟಿಗೆ, ಅದರಲ್ಲೂ ಸದಾನಂದ ಗೌಡ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ದಾರೆ ಅಂದರೆ ಯಾರ್ದೋ ಕುಮ್ಮಕ್ಕಿಲ್ಲದೆ, ಯಾರ್ದೋ ಅಣತಿ ಇಲ್ಲದೆ ಅಥವಾ ಕೇಂದ್ರ ನಾಯಕರ ಪ್ರೋತ್ಸಾಹ ಇಲ್ಲದೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ನಿಟ್ಟಿನಲ್ಲೇ ನಾವು ನೋಡ್ತಾ ಹೋಗೋದಾದ್ರೆ, ಸ್ಟಾರ್ಟಿಂಗ್ ಏನೋ ಅವರು ಪ್ರೋತ್ಸಾಹ ಕೊಟ್ಟರು ಕೇಂದ್ರದ ಯಾವುದೋ ನಾಯಕರು, ಈಗ ಅವ್ರದ್ದು ಕೂಡ ಕಂಟ್ರೋಲ್ ತಪ್ಪೇನಾದರೂ ಯತ್ನಾಳ್ ಅವ್ರು ಮುಂದುವರಿತಿದ್ದಾರಾ ಅಂತ? ಎಕ್ಸಾಕ್ಟ್ಲಿ. ಈಗ ನೋಡಿ, ಈಗ ನಾಗೇಂದ್ರ ಅವ್ರು ಹೇಳ್ತಾ ಇದ್ರು ಅವರಿಗೆ ಡೆಲ್ಲಿ ಪುಲಾವ್ ಕೊಟ್ಟಿದ್ದಾರೆ, ನಾನು ಗುಂಪನ್ನು ಕಟ್ಕೊಂಡು ಇವೆಲ್ಲ ಆದ್ಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ ಅಂತ ಸುದ್ದಿ. ಈಗ ಯಾವಾಗ ಯಡಿಯೂರಪ್ಪ ಅಥವಾ ವಿಜೇಂದ್ರ ಅವರ ಬೆಂಬಲಿಗರು ಇಷ್ಟು ದಿನ ಸರ್ ನೆಟ್ವರ್ಕ್ ಇಶ್ಯೂ ಆಯಿತು. ರೈಟ್, ಮತ್ತೊಮ್ಮೆ ಸಮೀರ್ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ನೋಡಿ, ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಅಂತ ಹೇಳಿದ್ರೆ, ಯತ್ನಾಳ್ ಅವರು ಇಷ್ಟರ ಮಟ್ಟಿಗೆ ನಾಲ್ಗೆಯನ್ನು ಹರಿಬಿಟ್ಟಿದ್ದಾರೆ ಅನ್ನೋದಾದರೆ, ಯಾರ ಅಣತಿಯಂತೆ ಕೇಂದ್ರದ ಯಾವ ನಾಯಕರು ಇವರನ್ನು ವಿಜೇಂದ್ರ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲೂ ಕೂಡ ಎಸ್ ಅವ್ರು ಹೆಂಗೆ ಕೆಲಸ ಮಾಡ್ತಾರೋ ಸ್ವಲ್ಪ ಮಾನಿಟರ್ ಮಾಡಪ್ಪ, ಈ ಥರದ್ದೇನೋ ಒಂದು ಸಣ್ಣ ಪರ್ಮಿಷನ್ ಕೊಟ್ಟಿರ್ಬೋದು. ಇವತ್ತು ಮೇ ಬಿ ಅದು ಕಂಟ್ರೋಲ್ ತಪ್ಪಿ ಮುಂದಕ್ಕೆ ಹೋಗಿದೆ ಅಂತ ಅನ್ನಿಸ್ತಾ ಇದೆ. BJPಯಲ್ಲಿ ಬೇಗುದಿ ಮಾತ್ರ ಆರ್ತಾನೆ ಇಲ್ಲ ಅಂತ ಹೇಳೋದು. ಬಹಳ ಮುಖ್ಯವಾಗಿ ಆಂತರಿಕ ಕಲಹ ಅನ್ನೋದು ಈಗಾಗಲೇ BJPಯನ್ನು ಒಂದು ಹಂತಕ್ಕೆ ಕೆಳಗೆ ತಗೊಂಡು ಹೋಗಿದೆ. ಹೀಗೆ ಏನಾದರೂ ಯತ್ನಾಳ್ ಅವರ ಸ್ಟೇಟ್ಮೆಂಟ್ ಮುಂದುವರಿತಾ ಇದ್ದರೆ ಮತ್ತೆ ಅದು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಸಮೀವುಲ್ಲಾ ಸರ್, ನಾನು ಆಗಲೇ ಒಂದು ಪ್ರಶ್ನೆ ಕೇಳ್ತಾ ಇದ್ದೆ. ಈಗ ನೋಡಿ, ರಾಜ್ಯದಲ್ಲಿ ಯತ್ನಾಳ್ ಅವರು ಇದ್ದಾರೆ ಅಂದರೆ, ಇಲ್ಲಿ ಯಾರೋ ರಾಜ್ಯ BJP ನಾಯಕರು ಇದ್ದಾರೆ ಅನ್ನೋದಾದರೆ, ಯಾರೋ ಕೇಂದ್ರ ನಾಯಕರು ಒಂದಷ್ಟು ಸಣ್ಣದಾಗಿ ಪರ್ಮಿಷನ್ ಕೊಟ್ಟಿರ್ಬೋದು, ವಿಜೇಂದ್ರ ಹೆಂಗೆ ಕೆಲಸ ಮಾಡ್ತಿದ್ದಾರೆ ನೋಡ್ಕೊಂಡು ಸ್ವಲ್ಪ ಮಾನಿಟರ್ ಮಾಡು ಅಂತ ಹೇಳಿ, ಅಥವಾ ಅಲ್ಲಿ ಏನಾದರೂ ವ್ಯತ್ಯಾಸ ಆಗ್ತಾ ಇದೆ ನಂಗೆ ಒಂಚೂರು ಇಂಟಿಮೇಟ್ ಮಾಡು. ಸೊ ಆ ಲಿಮಿಟೇಷನ್ಸ್ನ ಮೀರಿ ಬಿಟ್ಟಿದೆಯಾ ಅಂತ ಈಗ ಅವ್ರ ಕೇಂದ್ರ ನಾಯಕರ ಕಂಟ್ರೋಲ್ಗೂ ಸಿಗ್ತಿರೋ ಹಾಗೆ ಯತ್ನಾಳ್ ಅವ್ರು ಮುಂದುವರಿತಿದ್ದಾರಾ ಅಂತ? ಡೆಫಿನೆಟ್ಲಿ. ಯಾಕೆ ಅಂತಂದ್ರೆ ಅಲ್ಲಿಂದ ಬರೋ ಅಬ್ಸರ್ವರ್ಸ್ ಗಳಿಗೆ ಬ್ರೋಕರ್ ಅಂತವ್ರು ಯಾರಿಗ್ ತಾನೇ ಬಿಡ್ತಾರೆ. ನನಗೆ ಇಲ್ಲಿ ಆವಾಗ್ಲೇ ಗಣೇಶ್ ಅವರು ಮಾತಾಡ್ತಾ ಪಕ್ಕದ ಮನೆಯವ್ರು ಕುಮ್ಮಕ್ ಅಂತಂದ್ರು. ನೀವು ತಂದೆ ತಾಯಿಯವ್ರ ಹತ್ರ ಹೋಗ್ತೀರ ಅನ್ಬೇಕಾದ್ರೆ ಪಕ್ಕದ ಮನೆಯವ್ರ ಮಾತು ಕೇಳ್ತಿರೋ ಅನ್ಬೇಕಾದ್ರೆ ಇಲ್ಲಿ ಪಕ್ಕದ ಮನೆಯವ್ರದೇ ಕುಮ್ಮಕ್ ಜಾಸ್ತಿ ಅನ್ನೋ ತರದಲ್ಲಿ ಮಾತಾಡಿದ್ರು. ಅಂದ್ರೆ ಯತ್ನಾಳು ಕಾಂಗ್ರೆಸ್ ಬೆಂಬಲ ತಗೋತಿದಾರೋ ಅಥವಾ ಯತ್ನಾಳಿಗೆ ಕಾಂಗ್ರೆಸ್ ಬೆಂಬಲ ಕೊಡ್ತಿದಾರೋ, ಇದೊಂದು ಪ್ರಶ್ನೆ. ಆಯ್ತಾ? ಈಗ ಇಂಪಾರ್ಟೆಂಟ್ ಅಂತಂದ್ರೆ ಈ ಡಿಸೆಂಬರ್ 1ನೇ ತಾರೀಕು BJP ಕೋರ್ ಕಮಿಟಿ ಮೀಟಿಂಗ್ ನಡೀತಾ ಇದೆ. ಕೋರ್ ಕಮಿಟಿ ಮೀಟಿಂಗ್ ಅಲ್ಲಿ ಶತಾಯ ಗತಾಯ ಯತ್ನಾಳ್ ಅವರ ಮೇಲೆ ಶಿಸ್ತು ಕ್ರಮಕ್ಕೆ ರೆಕಮೆಂಡ್ ಮಾಡುವಂತಹ ಒತ್ತಡ ಕೋರ್ ಕಮಿಟಿ ಮೇಲೆ ಉಂಟಾಗಿದೆ. ಬೇರೆ ದಾರಿನೇ ಇಲ್ಲ. ನಂಬರ್ 1. ನಂಬರ್ 2, ಯತ್ನಾಳ್ ಅವರು ಇಲ್ಲಿವರೆಗೆ ಒಂದ್ ಸೈಡ್ ಹೇಳ್ಕೊಂಡ್ ಬರ್ತಿದ್ರು, ಅದಕ್ಕೆ ಯಡಿಯೂರಪ್ಪನೂ ರಿಯಾಕ್ಟ್ ಮಾಡ್ತಿರ್ಲಿಲ್ಲ, ವಿಜೇಂದ್ರ ಅವರು ಕೂಡ ರಿಯಾಕ್ಟ್ ಮಾಡ್ತಿರ್ಲಿಲ್ಲ, ಒಂದ್ ಸೈಡ್ ನಡ್ಕೊಂಡು ಹೋಗ್ತಿರೋದು. ಆದ್ರೆ ಈಗ ಮತ್ತೊಂದು ಗುಂಪು ರೆಡಿ ಆಗಿದೆ ಮತ್ತು ಬಹಿರಂಗವಾಗಿ ಕಾದಾಟಕ್ಕೆ ಇಳಿದಿದೆ ಮತ್ತು ರಾಜ್ಯಾದ್ಯಂತ ಈ ಗುಂಪು ಪ್ರಚಾರ ಕೈಗೊಂಡಿದೆ. ಕಾರ್ಯಕರ್ತರ ಮಟ್ಟದಲ್ಲಿ ಇದು ಗುಂಪುಗಳಾಗಿ ಬ್ರೇಕ್ ಆಗುವ ಪರಿಸ್ಥಿತಿ ಬಂದಿದೆ. BJPನಲ್ಲಿ 2 ಗುಂಪುಗಳು ಬರೀ ಮೀಟಿಂಗ್ ಅಷ್ಟೇ ಅಲ್ಲ, ಬೀದಿಗೆ ಬರ್ತಿದ್ದಾರೆ. ಅಲ್ಲಿ ವಕ್ಫ್ ಅವ್ರು ಬೀದಿಲಿ ಮಾತಾಡಿದ್ರೆ BJPಯ ಮತ್ತೊಂದು ಗುಂಪು ಇಲ್ಲಿ ಕುರುಡುಮಲೆ
ಆಮೇಲೆ ದಾವಣಗೆರೆ ಸಮಾವೇಶ ಮಾಡ್ತೀವಿ ಅಂತ ಹೇಳಿದ್ದಾರೆ. ದಾವಣಗೆರೆನಲ್ಲಿ ದೊಡ್ಡ ಸಮಾವೇಶ ಮಾಡ್ತೀವಿ ಅಂತ. ಟು ಕೌಂಟರ್ ಯತ್ನಾಳು ಈ ತರದ ಆಕ್ಟಿವಿಟೀಸ್ ಅಂದ್ರೆ ಬಲಾಬಲ ಪ್ರದರ್ಶನಕ್ಕೆ, ಭಿನ್ನ ಮತದ ಬಲಾಬಲ ಪ್ರದರ್ಶನಕ್ಕೆ ಬಿಜೆಪಿನಲ್ಲಿ ಅಖಾಡ ಸಜ್ಜಾಗಿದೆ. ಇದು ಅವ್ರ ಸ್ಟೇಟ್ಮೆಂಟ್, ನಾನ್ ಹೇಳ್ತಿರೋದಲ್ಲ. ಬೇಸ್ಡ್ ಆನ್ ಸ್ಟೇಟ್ಮೆಂಟ್ ನಾನು ಇದನ್ನು ಹೇಳ್ತಿರೋದು. ಆದ್ದರಿಂದ ಇಲ್ಲಿ ಶತಾಯಗತಾಯ ಕ್ರಮ ಕೈಗೊಳ್ಳಲೇಬೇಕು. ಒಂದು ಸಂಧಾನ ಮಾಡಿ ಇದನ್ನ ಒನ್ಸ್ ಪರ್ ಇದನ್ನ ಬಗೆಹರಿಸಬೇಕು, ಇಲ್ಲ ಆಕ್ಷನ್ ತಗೋಬೇಕು. ಇಂಥದ್ದೊಂದು ಪರಿಸ್ಥಿತಿ ಉಂಟಾಗಿದೆ. ಈ ಗುಂಪು ದೆಹಲಿಗೆ ನಾವು ಹೋಗ್ತೀವಿ ಅಂತ ಹೇಳಿ ದೆಹಲಿಗೆ ಹೋಗೋದಕ್ಕೆ ಡೇಟ್ ಫಿಕ್ಸ್ ಮಾಡ್ಕೊಂಡಿರೋದ್ರಿಂದ ಈ ದಂಡು ದೆಹಲಿಗೆ ಬಂದು ಈ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಗೆ ಡ್ಯಾಮೇಜ್ ಆಗುತ್ತೆ ಅನ್ನುವ ಕಾರಣಕ್ಕೆ ನಾನು ಪ್ರಶ್ನೆ ಕೇಳ್ತೀನಿ ಮೇಡಮ್. ಪ್ಲೀಸ್ ಕೇಳಿ ಸರ್. ಅಂದ್ರೆ ಯತ್ನಾಳ್ ಅವರು ಈ ಬೇರೆ ದಾರಿ ಇಲ್ದಲೆ ಯತ್ನಾಳಿಗೆ ಅಲ್ಲಿ ಬರೋದಕ್ಕೆ ಹೇಳಿದ್ದಾರೆ. ಕೇಳಿ ನಿಮ್ ಪ್ರಶ್ನೆ. ಸಮೀಲ್ ಅವರೇ, ನಾನು ಗಣೇಶ್ ಮಾತಾಡ್ತಿದ್ದೀನಿ. ಗೊತ್ತಾಯ್ತು. ಸಮೀಲ್ ಅವರೇ, ನೀವು ನಿಮ್ಮೊಂದು ಮಾತುಗಳನ್ನು ಕೆಲವೊಂದು ಗೌರವಿಸುತ್ತಾ, ಈಗ ಏನು ಕೋರ್ ಕಮಿಟಿ ನಡೀತಾ ಇದೆ ಅದು ಶಿಸ್ತಿನ ಕ್ರಮನೂ ಆಗಿರ್ಬೋದು ಅಥವಾ ಸಂಧಾನದ ಕ್ರಮನೂ ಆಗಿರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ಕ್ರಮ ಆಗುತ್ತೆ. ಆದರೆ ಇಂಥ ಸಂದರ್ಭದಲ್ಲಿ ತುಂಬ ಅನುಮಾನಗಳನ್ನು ಮತ್ತು ಸಂಶಯಾಸ್ಪದಕವಾದಂಥ ಮಾತುಗಳನ್ನು ವ್ಯಕ್ತಪಡಿಸೋದು ಅಷ್ಟು ಒಳ್ಳೆಯದಲ್ಲ. ನಿಜ, ನಮ್ಮಲ್ಲಿ ಭಿನ್ನುಗಾರಿಕೆ ಇದೆ, ಒಪ್ಕೊಳ್ತೀನಿ. ಆದರೆ ನೀವೊಂದು ಮಾತು ಹೇಳಿದ್ರಲ್ಲ, ಇದು ಪಕ್ಷದಲ್ಲೇ ಆದಂಥ ಒಂದು ಭಿನ್ನಗಾರಿಕೆ ಆಗಿದ್ದರೆ ಇದು ಸರಿ ಮಾಡ್ಬೋದಾಗಿತ್ತು. ಇದೆಲ್ಲೋ ಒಂದು ವ್ಯವಸ್ಥೆ ಬಿಟ್ಟು ವೈಯಕ್ತಿಕ ದ್ವೇಷದ ಮಧ್ಯೆನೂ ಇದೆ. ಇದು ಸ್ವಲ್ಪ ತಿಳ್ಕೊಳ್ಬೇಕು ನೀವು. ನಿಜ, ನಮ್ಮ ಕಾರ್ಯಕರ್ತರಾಗಿ ಇದು ವೈಯಕ್ತಿಕ ದ್ವೇಷ ಆಗಿರೋದ್ರಿಂದ ಸ್ವಲ್ಪ ಸರಿ ಹೋಗಲಿಕ್ಕೆ ಸ್ವಲ್ಪ ಸಮಯ ತಗೊಳ್ಳೋದು. ಅಲ್ಲ ಸರ್, ಹಂಗಾದ್ರೆ ಆಗ್ಬೇಕು ಅದು ಮೇಡಮ್. ಜಗತ್ತಲ್ಲಿ ಯಾರು ದೊಡ್ಡವರಲ್ಲ, ಯಾರು ದೊಡ್ಡವರಲ್ಲ. ಸಮಯ ಎಲ್ಲರಿಗೂ ಕಾಲ ಬುದ್ಧಿ ಕಲಿಸತ್ತೆ. ನಾನು ನಮ್ಮ ಪಕ್ಷದ ಪರವಾಗಿ ಕಾರ್ಯಕರ್ತರಾಗಿ ಹೇಳ್ತಿದ್ದೀನಿ, ಇದು ತಪ್ಪು, ಅಕ್ಷಮ್ಯ ಅಪರಾಧನೇ. ನಿಮ್ದು ವೈಯಕ್ತಿಕವಾದ್ರೆ ಬೀದಿಲಿ ಏನಾರ ಮಾಡ್ಕೊಳ್ಳಿ, ಪಕ್ಷದ ಕಾರ್ಯಕರ್ತರ ಮೇಲೆ ಹಾಕಿದ್ ಮಾಡ್ತೀರಾ? ಎತ್ತಾಳವ್ರೆ, ನೀವು ಜವಾಬ್ದಾರಿ ತಗೊಂಡು ಮಾತಾಡಿ. ಒಂದ್ ಮಾಡಿ ಅಲ್ಲ, ನೀವು ಕೇಂದ್ರ ಸಚಿವರಾಗಿದ್ದೀರಾ, ನಿಮಗೋಸ್ಕರ ನಿಮ್ಮ ಮೇಲೆ ಎಷ್ಟೋ ಜನ ಕಾರ್ಯಕರ್ತರು ಗೌರವ ಇಟ್ಕೊಂಡಿದ್ದಾರೆ. ನಿಮ್ಮಿಂದ ಪಕ್ಷದ ಕಾರ್ಯಕರ್ತರು ಅನ್ಕೊಂಡಿದ್ರೆ ನೀವು? ಇಡೀ ಪಕ್ಷ ಅಂದ್ರೆ ದೇಶ, ರಾಜ್ಯ, ಪ್ರತಿಯೊಂದು ವಾರ್ಡಲ್ಲಿ, ಪ್ರತಿಯೊಂದು ಬೂತಲ್ಲೂ ಪ್ರತಿಯೊಬ್ಬನು ನಮ್ಮ ನಾಯಕ ಎತ್ತಾಳ ಅಂತ ತಿಳ್ಕೊಂಡಿದ್ದಾರೆ. ನೀವು ಅದಕ್ಕೆ ಗೌರವ ಕೊಟ್ಟು ನಡ್ಕೊಳ್ಳೋದು ಕಲ್ತ್ಕೊಳ್ಳಿ. ನಿಮ್ಮನ್ನೇನು ನಾವು ಇದು ಮಾಡೋದೇನು ಬರಲ್ಲ ಅಂತ ತಿಳ್ಕೊಳ್ಬೇಡಿ. ಅಥವಾ ಆ ಭಾಗದಲ್ಲೇ ನೀವು ನಾನು ಸರ್ವಶ್ರೇಷ್ಠ ನಾಯಕ ಅನ್ಕೊಂಡಿದ್ರೆ ಆ ಭಾಗಕ್ಕೆ ಸೀಮಿತ ಆಗೋಕ್ಕಾಗಲ್ಲ. ನಾನು ಪಕ್ಷದ ಪರವಾಗಿ ಹೇಳ್ತಿದ್ದೀನಿ, ಯತ್ನಾಳ್ನವ್ರನ್ನ ಗೌರವಿಸುತ್ತಾ ಮುಂದಿನ ದಿನಗಳಲ್ಲಿ ನೀವು ಹೆಜ್ಜೆ ಇಟ್ಕೊಂಡು ಬೆಳೀರಿ. ನೀವು ಪಕ್ಷದಲ್ಲಿ ಬೆಳೀರಿ. ನಿಮ್ಮ ಅದೃಷ್ಟ ಏನಾಗುತ್ತೋ ನಾವೇನು ಯೋಚನೆ ಮಾಡಲ್ಲ. ವೈಯಕ್ತಿಕ ದ್ವೇಷಗಳನ್ನ ಕೆಳ ಹಂತಕ್ಕೆ ಬಿಡಿಸಬೇಡಿ. ರೈಟ್, ಇಲ್ಲಾಂದ್ರೆ ಕಷ್ಟ ಆಗತ್ತೆ. ನೀವು ರಾಷ್ಟ್ರೀಯ ವಿಶ್ಲೇಷಕರು. ನಾನು ಯತ್ನಾಳ್ ಅವ್ರನ್ನ ಅಗೌರವ ಮಾಡ್ತಿಲ್ಲ. ಅವ್ರ ನಾಯಕತ್ವದ ಲಕ್ಷಣಗಳನ್ನು ನೀವೇನು ಹಾಳು ಮಾಡ್ಕೊಂಬೇಡಿ. ಈಗ ಮುಖ್ಯಮಂತ್ರಿಗಳು ತಮ್ಮ ಕಾಲ ಮೇಲೆ ಕಲ್ಲೆತ್ತಾಕೊಂಡು ಅಯ್ಯೋ ಅಂತಾರಲ್ಲ ಮೂಢ ವಿಚಾರಣೆಯಲ್ಲಿ, ಅದು ಪಕ್ಷದ ಇದು ಅಲ್ಲ. ಮುಖ್ಯಮಂತ್ರಿಗಳು ತಮ್ಮ ಕಾಲ ಮೇಲೆ ಕಲ್ಲೆತ್ತಾಕೊಂಡು ಅಯ್ಯೋ ಅಂತವ್ರೆ, ಅವ್ರ ಮನೆ ವಿಚಾರ. ಹಾಗಾದ್ರೆ ನಮ್ಮ ಪಕ್ಷದ್ದು ಅಷ್ಟೇ ತಗೊಂಡ್ರೆ ಯತ್ನಾಳ್ ಅವ್ರನ್ನ ನಾವು ಗೌರವಿಸ್ತಾ ಇದ್ದೀವಿ, ಪಕ್ಷದ ನಾಯಕ ಅಂತ ಒಪ್ಕೊಂಡಿದ್ದೀವಿ. ಅದನ್ನ ಪಕ್ಷದವನ್ನ ಕಾರ್ಯಕರ್ತರ ದೃಷ್ಟಿಯಲ್ಲಿ ನೀವು ವಿಲನ್ ಆಗೋಕೆ ಹೋಗಬೇಡಿ. ಅಲ್ಲ, ಮೋರ್ ಸೈಲೆನ್ಸ್ ಇಸ್ ಮೋರ್ ಡೇಂಜರಸ್ ಸರ್. ಮೇಡಮ್, ದಟ್ ವಿಲ್ ಟೇಕ್ ಟೈಮ್. ಎಲ್ಲದಕ್ಕೂ ಇವತ್ತಿನ ದಿವಸ ಎಲ್ಲರೂ ಮಾಡ್ತಾರೆ. ತಂದೆ ಮನೆಯಲ್ಲಿ ಜನ್ಮ ಕೊಟ್ಟ ತಂದೆನೇ ಮಕ್ಕಳನ್ನ ಎಷ್ಟೊಂದು ಸತಿ ಕೊಂದಿರೋದು, ತಾಯಿನ ಕೊಂದಿರೋದುಂಟು. ಯತ್ನಾಳ್ ಏನ್ ದೊಡ್ಡವರಲ್ಲ. ಯತ್ನಾಳ್ ಏನು ಮಾಡ್ಬೇಕು ಅನ್ನೋದು ಕಾರ್ಯಕರ್ತರ ತೀರ್ಮಾನ ಮಾಡ್ತಾರೆ. ನಮ್ಮ ಪಕ್ಷದ ಹೈಕಮಾಂಡ್ ಏನ್ ಬೇಕಾಗಿಲ್ಲ. ಆದ್ರೆ ಕಾರ್ಯಕರ್ತರು ಗೌರವ, ನಾಯಕ ಅಂತ ಗೌರವ ಕೊಡ್ತಾ ಇದ್ದಾರೆ. ಸಮೀವುಲ್ಲ ಸರ್, ಈಗ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಬಗ್ಗೆ ಮಾತಾಡೋದಕ್ಕೆ ವಕ್ಫ್ ಅನ್ನೋ ಒಂದು ವಿಚಾರ ಅವ್ರಿಗೆ ಪಾಂತರ ಆಗೋಗ್ತಿದೆ ಅನ್ನೋದು ವಿಸಿಬಲ್ ಸರ್. ಅದೊಂದು ಅಸ್ತ್ರ ಅನ್ನೋದು ವಿಸಿಬಲ್ ಆಗಿ ಗೊತ್ತಾಗ್ತಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಒಂದು, ಚುನಾವಣೆ ಅಂದಾಗ ಮೋದಿ ಬರೋದೇನು, ಅಮಿತ್ ಶಾ ಬರೋದೇನು, ನಡ್ಡಾ ಬರೋದೇನು, ಈ ಥರದ್ದೆಲ್ಲ ರಿಪೀಟೆಡ್ಲಿ ನೋಡ್ತೀವಿ. ಅದನ್ನ ಈಗ ಕಾಂಗ್ರೆಸ್ನವ್ರು ಬಹಳಷ್ಟು ಸಲ ಟೀಕೆ ಮಾಡಿದ್ರು. ಇಂಥ ಸಮಯದಲ್ಲಿ ಬರೋದು ಇದು ಸರಿಯಾದ ಪ್ರಶ್ನೆ ಅಲ್ಲ. ಹಂಗ ಹೇಳಂಗಿಲ್ಲ ಸರ್, ಹಂಗ ಹೇಳಂಗಿಲ್ಲ. ಇಲ್ಲ ಇಲ್ಲ ಇಲ್ಲ, ನೋಡಿ ಅಪ್ಪ ಅಮ್ಮ ಜೊತೆ ಇದು ಸರಿಯಲ್ಲ ಸರ್. ಇದು ಮೋದಿಗೂ ನೀವು ಇದಕ್ಕೆ ಏನ್ ತರ್ತೀರಾ? ಅವ್ರ ದಿನ ಬಂದು ನೋಡಕ್ ಆಗ್ತದ? ರಾಷ್ಟ್ರಾಧ್ಯಕ್ಷರು ಅಂತಿಲ್ವಾ? ನಿಮಗೆ ರಾಷ್ಟ್ರಾಧ್ಯಕ್ಷರು ಅಂತಿಲ್ವಾ? ಹೈಕಮಾಂಡ್ ಅಂತಿಲ್ವಾ? ಹಂಗಾರೆ ಇಲ್ಲ ಇಲ್ಲ ಇಲ್ಲ, ಹೈಕಮಾಂಡ್ ಇದೆ. ನಾವು ಹೈಕಮಾಂಡ್, ನಾನು ಹೇಳ್ತೀನಿ, ಹೈಕಮಾಂಡ್ ಇನ್ನ ಜೋರು ಕಾರ್ಯಕರ್ತರು. ಹೈಕಮಾಂಡ್ ಅಂತ ತಿಳ್ಕೊಂಬೇಡಿ, ಕಾರ್ಯಕರ್ತರು ಜೋರಾಗಿದ್ದೀವಿ. ಸಮಿ ಸರ್ ಹೇಳಿ
ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಗಣೇಶ್ ಅವರೇ, ಅವ್ರು ಕೇಳಿದ್ದು ದಿವ್ಯಾ ಅವ್ರು ಕೇಳಿದ್ದು ರಾಷ್ಟ್ರೀಯ ನಾಯಕರು ತಮ್ಮ ಜವಾಬ್ದಾರಿಯನ್ನ ಕಳಿಸ್ಕೊಂಡಿರಕ್ಕಾಗೋದಿಲ್ಲ ಅನ್ನೋ ಮಾತನ್ನ ಅವ್ರು ಹೇಳ್ತಿರೋದು. ಒಪ್ಕೊಳ್ತೀನಿ. ನಮಗ್ ಕೆಲಸ ಆಯ್ತು, ಮಹಾರಾಷ್ಟ್ರ ಚುನಾವಣೆ ಆಯ್ತು, ಚುನಾವಣೆಗಳಿತ್ತು, ಇದಕ್ಕಿಂತ ಗಹನವಾದಂತ ಜವಾಬ್ದಾರಿನೂ ಇತ್ತು, ಇದಕ್ಕಿಂತ ಗಹನವಾದ ಜವಾಬ್ದಾರಿ ಇತ್ತು. ಆ ದಿಕ್ಕಿನಲ್ಲಿ ನಾವು ನಮ್ಮ ಕೆಲಸ ನಿರ್ವಹಿಸಿದ್ದೀವಿ. ಓಕೆ ಗಣೇಶ್ ಸರ್, ಓಕೆ 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 ಇದನ್ನು ಮಾಡ್ತೀವಿ ಸರ್. ಇದು ನಮ್ಮ ಪ್ರಯಾರಿಟಿ ಇದೆ, ಇದು ನಮ್ಮದೇ ಕರ್ತವ್ಯ, ನಮ್ಮದೇ ಕರ್ತವ್ಯ. ನಾವೇ ಮಾಡಬೇಕು, ಮಾಡ್ತೀವಿ. ಬಂದೆ ಕಾರ್ಯಕರ್ತ ಬಲಿಷ್ಠವಾಗಿದ್ದಾನೆ ಪಕ್ಷದಲ್ಲಿ. ಓಕೆ ಡನ್ ಸರ್, ಆಡಿಯೋ ಬರಲ್ಲ. ಸಮೀರ್ ಸರ್ ಪ್ಲೀಸ್ ಕಂಟಿನ್ಯೂ. ಹಾ ಬಂದೆ. ಗಣೇಶ್ ಅವರು ಮಾತಾಡಿದ್ದನ್ನ ಎಂಡರ್ಸ್ ಮಾಡ್ತಾ ಬಿಜೆಪಿಯಲ್ಲಿ ಯಾವ ರೀತಿಯ ಕಾರ್ಯಕರ್ತರಲ್ಲಿ ಯಾವ ರೀತಿಯ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ, ಅವ್ರ ಮನಸ್ಥಿತಿ ಯಾವ ತರ ಆಗ್ತಾ ಇದೆ ಅನ್ನೋದಕ್ಕೆ ಗಣೇಶ್ ಅವರು ಆಗ್ಲೇ ಹೇಳಿದಂತಹ ಅವ್ರು ವ್ಯಕ್ತಪಡಿಸಿದ ಭಾವನೆಗಳೇ ಸಾಕ್ಷಿ. ಬಿಜೆಪಿನಲ್ಲಿ ಕಾರ್ಯಕರ್ತರಲ್ಲಿ ಯಾವ ರೀತಿಯ ಮನಸ್ಸು ಬರ್ತಾ ಇದೆ ಈ ಕಾದಾಟದಿಂದ ಅನ್ನೋದಕ್ಕೆ ಗಣೇಶ್ ಅವರು ವ್ಯಕ್ತಪಡಿಸಿದ ಭಾವನೆಗಳು ಸಾಕ್ಷಿ. ಆದ್ರೂ ಕೂಡ ದಿವ್ಯಾ ಅವರು ಹೇಳಿದ ಹಾಗೆ ಇಷ್ಟೊಂದು ಬೀದಿ ಕಾಳಗಕ್ಕೆ ರಂಗ ಸಜ್ಜಾಗಿರುವ ಬೆನ್ನಲ್ಲಿ ಬಿಜೆಪಿ ರಾಷ್ಟ್ರೀಯ ನಾಯಕರು, ಅದೇನು ಅಮಿತ್ ಶಾನೇ ಆಗ್ಬೇಕು, ಮೋದಿನೇ ಆಗ್ಬೇಕು ಅಂತೇನಲ್ಲ, ಜನರಲ್ ಸೆಕ್ರೆಟರೀಸ್ ಕೂಡ ಬರ್ತಿಲ್ವಲ್ಲ, ಅದೇಳಿ ರಾಜ್ಯದ ಜವಾಬ್ದಾರಿ ಹೊತ್ತ ಜನರಲ್ ಸೆಕ್ರೆಟರಿ ತರ ಬರ್ಬೇಕ್ತಾನೆ ಇಷ್ಟೊತ್ತಿಗೆ, ಒಂದು ಮೀಟಿಂಗ್ ಮಾಡ್ಬೇಕು, ಅವ್ರಿಗೆ ಹೇಳ್ಬೇಕು ತಾನೆ, ಆತರ ಕೂಡ ಆಗ್ತಿಲ್ವಲ್ಲ, ಅಂದ್ರೆ ಬಿಟ್ಬಿಟ್ಟಿದಿರಲ್ಲ ಯಾಕೆ ಅಂತ ಕೇಳಿದ್ದು. ಸಹಜವಾಗಿ ನಮಗೆ ಅನ್ಸುತ್ತೆ ಕಾರ್ಯಕರ್ತರು ಡಿಸಪಾಯಿಂಟ್ ಆಗ್ಬಿಡ್ತಾರೆ ಸರ್. ಕಾರ್ಯಕರ್ತರು ದೊಡ್ಡ ಪಾರ್ಟಿ, ಡಿಸಿಪ್ಲಿನರಿ ಪಾರ್ಟಿ ಎಲ್ಲವೂ ಸರಿ. ಹಾಗಿದ್ರೆ ಯಾಕೆ ಬೇರೆಯವ್ರು ಯಾಕೆ ಇಲ್ಲಿ ಸುಮ್ ಮಾಡಕ್ ಆಗ್ತಿಲ್ಲ, ಒಂದೇ ಸಮ ಹೇಳ್ಕೊಂಡು ಹೋಗ್ತಿದ್ದಾರೆ. ಪಾರ್ಟಿ ಪ್ರೆಸಿಡೆಂಟ್ ಕ್ವಶನ್ ಮಾಡ್ತಿದ್ದಾರೆ ಅಂದ್ರೆ ಹೆಂಗೆ ಅಂತ ಬಂದೇ ಬರುತ್ತೆ. ರೈಟ್ ಸರ್, ರೈಟ್ ಸರ್. ನಾಗೇಂದ್ರ ಅವರೇ, ಸದಾನಂದ ಗೌಡರು ಕೂಡ ಸಮೀವುಲ್ಲಾ ಅವರು ಈ ವಿಷಯಕ್ಕೆ ಒಪ್ತಾರೇನೋ. ಸದಾನಂದ ಗೌಡರ ಮಾತಲ್ಲಿ ಒಂದು ಮಾತನ್ನು ಹೇಳಿದ್ರು, ಇದು ಈಗಲ್ಲ ಹಳೆ ಕಾಲದಿಂದ ಕೆಲವು ವಿಚಾರಗಳು ಬರ್ತಿತ್ತು, ನಾವು ಯಾವತ್ತು ಸೋತು ಜನರಲ್ ಎಲೆಕ್ಷನಲ್ಲಿ ಆವತ್ತಿಂದನೇ ನಾವು ಆತ್ಮಾವಲೋಕನ ಸಭೆಗಳು ಮಾಡಬೇಕಾಗಿತ್ತು ಅಂತಕ್ಕಂಥದ್ದನ್ನ, ಅದು ಕೂಡ ಮಾಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿಲ್ಲ ಅನ್ನೋದು ಕೂಡ ಅವ್ರು ಹೇಳಿದ್ದಾರೆ. ಅದು ಒಳ್ಳೆ ರೀತಿ ಅಂತಕ್ಕಂಥ ನನ್ನ ಭಾವನೆ. ನಾನೊಂದು ಮಾತನ್ನು ಹೇಳ್ತಾ ಇದ್ದೀನಿ, ಯಾವುದೇ ಪಕ್ಷ ಆಗಿರಲಿ, ಎಲ್ಲ ಪಕ್ಷಗಳಲ್ಲೂ ವಿಚಾರ ತಗೊಳ್ಳೋದಾದ್ರೆ ಕಾರ್ಯಕರ್ತರು ಪಕ್ಷದ ಮುಖಂಡರುಗಳನ್ನೇ ನಂಬ್ಕೊಂಡಿರ್ತಾರೆ. ಒಂದು ನಮ್ಮ ಪಕ್ಷ ಬರಬೇಕು, ಆಡಳಿತ ಬರಬೇಕು, ನಾವೇನಾದ್ರು ಒಗ್ಗಟ್ಟಾಗಿರಬೇಕು, ದೇಶದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಬೇಕು ಅಂತಕ್ಕಂಥದ್ದು. ನಿಮ್ಮಗಳ ಒಂದು ಮೇಲ್ನೋಟದ ಒಂದು ಕಿತ್ತಾಟದಿಂದ ಕಾರ್ಯಕರ್ತರಲ್ಲಿ ಗೊಂದಲ ಆಗಿ ಪಕ್ಷಗಳೇ ಖುಷಿಯುವಂಥ ಪರಿಸ್ಥಿತಿ ಬರಬಾರ್ದು ಅಂತಕ್ಕಂಥದ್ದು ನಮ್ಮ ಭಾವನೆ. ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿರೋ ಥರ ಆದರೆ ಯಾವುದನ್ನು ಬೇಕಾದ್ರೂ ಸಾಧಿಸ್ಬೋದು ಅನ್ನೋದು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀವಿ. ನೋಡಿ, ವಕ್ಫು ಅಂತ ಹೇಳ್ತಿದಾರಲ್ಲ, ವಕ್ಫು ಸ್ಟಾರ್ಟ್ ಆಗಿರೋದು 2008 ಶಿವಮೊಗ್ಗದಿಂದನೇ ಸ್ಟಾರ್ಟ್ ಆಗಿರೋದು. ಇವತ್ತೊಂದು ಮಾಧ್ಯಮ ಒಂದು ದೊಡ್ಡ ಸುದ್ದಿನೇ ಮಾಡಿದೆ, 2000 ನೋಟಿಸ್ BJP ಸರ್ಕಾರ ಅವಧಿಯಲ್ಲಿ ಕೊಟ್ಟಿದೆ ಅಂತಲೇ ಹೇಳಿದೆ. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟು, ಇವರು ಇವತ್ತು ಸರಿ ಮಾಡ್ತೀವಿ, ನಾಳೆ ಸರಿ ಮಾಡ್ತೀವಿ, ನಾಳಿದ್ದು ಸರಿ ಮಾಡ್ತೀವಿ ಅಂತ ನಮ್ಮ BJPಯವ್ರ ಮಿತ್ರರು ಹೇಳ್ತಿದ್ದಾರೆ. 2019ರಿಂದನೂ ಇವ್ರಿಗೆ ಸರಿ ಮಾಡೋಕ್ಕಾಗ್ತಾ ಇಲ್ವಾ? 2019ರಿಂದನೂ ಇವ್ರಿಗೆ ಎಲೆಕ್ಷನ್ ಇದೆಯಾ? 2019ಇಂದ BJP ಹೈಕಮಾಂಡು, BJP ಕಾರ್ಯಕರ್ತರು ಅಷ್ಟೊಂದು ಬ್ಯುಸಿ ಆಗಿದ್ದಾರಾ? ಇವ್ರ ಪ್ರಾಬ್ಲಮ್ಮು ಮೊನ್ನೆ ಸ್ಟಾರ್ಟ್ ಆಗಿದ್ದಲ್ಲ. ಹಾಗಾಗಿ ಶಿಸ್ತಿನ ಪಕ್ಷ ಪಾರ್ಟಿ ವಿತ್ ಡಿಫ್ರೆನ್ಸ್ ಅನ್ನೋ ಒಂದು ಇದನ್ನು ಅದು ಜಗತ್ತಿಗೆ ಜಾಹೀರಾಗ್ಬಿಟ್ಟಿದೆ. BJP ಅಶಿಸ್ತು ಕಾಣಿಸ್ತಾ ಇದೆ. ಅಂದ್ರೆ ನಮ್ಮ ಪಕ್ಷದಲ್ಲಿ ಅಸಮಾಧಾನ ಇರೋದು ಒಪ್ಕೊಂಡಿದ್ದೀನಿ. ಕಾರ್ಯಕರ್ತರು ಬಹಳ ಬಲಿಷ್ಠವಾಗಿದ್ದಾರೆ, ಮಟ್ಟ ಹಾಕ್ತಿವಿ. ಎಲ್ಲಾರ ಮನೆಯಲ್ಲೂ ಇದ್ದಂಗೆ ನಮ್ಮಲ್ಲೂ ನಮ್ಮ ಜವಾಬ್ದಾರಿ ಇದೆ. ಕಾರ್ಯಕರ್ತರಿಗೆ ಮಾರ್ಗದರ್ಶಕರಾಗಿರ್ತಾರೆ, ಅವ್ರನ್ನ ಫಾಲೋ ಮಾಡ್ತಾ ಇರ್ತೀವಿ ನಾವು. ಪಕ್ಷಗಳಲ್ಲಿ ತೊಂದರೆ ಸ್ಪಷ್ಟ ಜವಾಬ್ದಾರಿ ಇದೆ, ಗಣೇಶ್ ಅವರು ಜವಾಬ್ದಾರಿ ಇದೆ, ಇದರ ಆಗು ಹೋಗುಗಳ ಬಗ್ಗೆ ಅರಿವು ಇದೆ. ನಾಗೇಂದ್ರ ಅವರು ಸಮೀವುಲ್ಲಾ ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ ನಮ್ಮ ಆತಂಕ ಏನು ಗೊತ್ತಾ, ಆಡಳಿತ ಅಂಥೇಳಿ ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಪ್ರತಿಪಕ್ಷ ಅಂದಾಗ ಅಷ್ಟೇ ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿ ಮರೆತು ಇವರ ಆಂತರಿಕ ಕಚ್ಚಾಟದಲ್ಲಿ ದಿನ ದುಡ್ಬಿಟ್ರೆ ಇನ್ನೊಂದು 3.5 ವರ್ಷದಲ್ಲಿ ಪ್ಲಸ್ಸೋ ಮೈನಸ್ಸೋ ಏನಾಗ್ತಾ ಇರುತ್ತೆ. ಎಚ್ಚರಿಸೋರು ಬೇಕಲ್ಲ, ಆ ಎಚ್ಚರಿಸೋರು ಒಗ್ಗಟ್ಟಿನಿಂದ ಎಚ್ಚರಿಸಲಿ ಅನ್ನುವಂಥ ಸದುದ್ದೇಶದಿಂದ ಇವತ್ತಿನ ಕಾರ್ಯಕ್ರಮ ಮಾಡಿದ್ದು. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.